ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್, ನನ್ನ ಜೊತೆ ನನ್ನ ಕಲೀಗ ರಂಜಿತ್ ಶೆರಿಯಾರ್ ಜಾಯ್ನ್ ಆಗಿದ್ದಾರೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಯಲಹಂಕದ ಲೇಔಟ್ನಲ್ಲಿ ಬಾಂಗ್ಲಾ ವಲಸಿಗರು ಅಕ್ರಮವಾಗಿ ನೆಲೆಸಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿದೆ. ರಿಪಬ್ಲಿಕ್ ಕನ್ನಡದ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅಲ್ಲಿ ಕೋಗಿಲು ಬಡಾವಣೆಯ ಅಸಲಿ ಮುಖ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾದ ಮುಂದೆ ಕೋಗಿಲು ಬಡಾವಣೆಯಲ್ಲಿ ನಡೀತಾ ಇದ್ದಂಥ ಅಥವಾ ಕೋಗಿಲು ಬಡಾವಣೆಯ ಕರಾಳ ಸತ್ಯ ಈಗ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡದ ಡೇರಿಂಗ್ ಆಪರೇಷನ್ ಕರಾಳತೆಯನ್ನ ಬಿಚ್ಚಿಟ್ಟಿದೆ. ರಿಪಬ್ಲಿಕ್ ಕನ್ನಡ ಯಲಹಂಕದ ಲೇಔಟ್ನಲ್ಲಿ ರಿಪಬ್ಲಿಕ್ ಕನ್ನಡದ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅಲ್ಲಿ ಕೋಗಿಲು ಲೇಔಟ್ನ ಕರಾಳ ಸತ್ಯವನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿದೆ. ಅಕ್ರಮ ಬಾಂಗ್ಲಾ ನುಸುಳಿಕೋರರ ಅಡ್ಡೆ ಆಗೋಯ್ತಾ ಕೋಗಿಲು ಬಡಾವಣೆ ಅನುಮಾನವನ್ನ ಮೂಡಿಸ್ತಾ ಇದೆ. ಕಾಶ್ಮೀರಿ ಮಹಿಳೆಯರ ವಾಸ್ತವ್ಯ. UP, ಆಂಧ್ರ, ಕೇರಳದವರಿಗೆ ಇಲ್ಲಿ ಆಧಾರ್ ಕಾರ್ಡ್ ಬೇಗ ಸಿಗುತ್ತೆ. ಅವರ ವಾಸ್ತವ್ಯ ಅಥವಾ ಅವರ ಮೂಲ ದಾಖಲೆ ಏನೂ ಇಲ್ಲದೆ ಇದ್ದರೂ ಕೂಡ, ಅವರು ಎಲ್ಲಿಯವರು ಅನ್ನೋದು ಸರಿಯಾದ ಕ್ಲಾರಿಟಿ ಇಲ್ಲದೆ ಇದ್ದರೂ ಕೂಡ ಅವರಿಗೆ ಆಧಾರ್ ಕಾರ್ಡ್ ಬೇಗ ಸಿಗುತ್ತೆ. ವೋಟ್ ಬ್ಯಾಂಕ್ ಸೃಷ್ಟಿಗಾಗಿಯೇ ಎಲ್ಲಿಂದೆಲ್ಲಿಂದೋ ಜನರನ್ನ ಕರ್ಕೊಂಡು ಬಂದರೂ ಇಲ್ಲಿ ಅವರಿಗೆ ಎಲ್ಲ ಸರ್ಕಾರಿ ದಾಖಲೆಗಳನ್ನು ಮಾಡಿಸಿದ್ರ. ಒಬ್ಬೊಬ್ಬರಲ್ಲಿ ಎರಡೆರಡು ಆಧಾರ್ ಕಾರ್ಡ್ ಇದೆ. ನಕಲಿ ಆಧಾರ್ ಅಡ್ಡೆ ಆಗೋಯ್ತಾ ಕೋಗಿಲು ಬಡಾವಣೆ. ಸರ್ಕಾರಿ ಭೂಮಿಯನ್ನು ಕಬಳಿಸಿ ರಿಯಲ್ ಎಸ್ಟೇಟ್ ಮಾಫಿಯಾ ನಡೀತಾ ಇದೆಯಾ? ಕೋಗಿಲು ಲೇಔಟ್ನ ಕರಾಳ ಸತ್ಯವನ್ನ ರಿಪಬ್ಲಿಕ್ ಕನ್ನಡ ಒಂದೊಂದಾಗಿ ಈಗ ಎಳೆಯಾಗಿ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಕಾಶ್ಮೀರದ ಮಹಿಳೆ ಈ ಕೋಗಿಲು ಬಡಾವಣೆಯಲ್ಲಿ ಆಧಾರ್ ಕಾರ್ಡ್ ಹೊಂದಿದ್ದಾರೆ. ಕಾಶ್ಮೀರದ ಮಹಿಳೆ ಈ ಕೋಗಿಲು ಬಡಾವಣೆಯಲ್ಲಿ ವೋಟರ್ ID ಹೊಂದಿದ್ದಾರೆ. ಒಂದಲ್ಲ ಎರಡಲ್ಲ, ಎರಡೆರಡು ಆಧಾರ್ ಕಾರ್ಡ್ ಅನ್ನ ಹೊಂದಿದ್ದು ಹೆಂಗಾಗಾದ್ರೆ? ಆಂಧ್ರದ ಜನರಿಗೆ ಇಲ್ಲಿ ಆಧಾರ್ ಕಾರ್ಡ್ ಸಿಗುತ್ತೆ, ವೋಟರ್ ID ಸಿಗುತ್ತೆ. ಕೇರಳದಿಂದ ಬಂದವರಿಗೆ ಇಲ್ಲಿ ವೋಟರ್ ID ಸಿಗುತ್ತೆ. ಯಲಹಂಕ ಲೇಔಟ್ಗಳಲ್ಲಿ ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿದೆ. ಕೋಗಿಲು ಲೇಔಟ್ನಲ್ಲಿ ಕಾಶ್ಮೀರಿ ಮಹಿಳೆ ವಾಸ್ತವ್ಯ ಇರೋದು ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಮೂಲಕ ಬಯಲಿಗೆಳೆದಿದೆ. ಕಾಶ್ಮೀರಿ ಮಹಿಳೆಯರ ವಾಸ್ತವ್ಯದ ಸುತ್ತ ಈಗ ಅನುಮಾನಗಳ ಹುತ್ತ ಬೆಳೀತಾ ಇದೆ. ಕಾಶ್ಮೀರದ ಈ ಮಹಿಳೆ ಕೋಗಿಲು ಲೇಔಟ್ಗೆ ಬಂದಿದ್ದು ಹೇಗೆ? ಊರಿನ ಹೆಸರು ಹೇಳಲು ತಡಬಡಿಸಿದ್ದು ಯಾಕೆ? ಈಕೆ ಶ್ರೀನಗರದ ಮಹಿಳೆಯ ತನಿಖೆ ನಡೆಯುತ್ತಾ? ಇದೆಲ್ಲವೂ ಈಗ ಇರುವ ಪ್ರಶ್ನೆ. ಯಲಹಂಕದ ಕೋಗಿಲು ಲೇಔಟ್ನಲ್ಲಿ ಈ ಮಹಿಳೆ ವಾಸವಾಗಿದ್ದು ಹೇಗೆ? ಎಲ್ಲಿಂದ ಬಂದ್ರೆ ಇವರು? ಆ ಡೇರಿಂಗ್ ಸ್ಟಿಂಗ್ ಆಪರೇಷನ್ ನ ಒಂದೊಂದೇ ತುಣುಕುಗಳನ್ನ ನೋಡ್ತಾ ಹೋಗೋಣ ಬನ್ನಿ. श्रीनगर गवर्नमेंट की तरफ से आधार कार्ड बन के इधर कश्मीर है? नहीं, कश्मीर का आधार कार्ड है। इधर भाई कश्मीर है। हाँ। आधार कार्ड है? वहाँ पे शादी किया हमने। फिर आधार कार्ड इधर है? हाँ, भाई के पास आई बनने के लिए। आज ही आप सुबह में इधर बेसिकली फ्रॉम कश्मीर। कश्मीर श्रीनगर भाई कश्मीर है। हाँ। आधार कार्ड है? वहाँ पे शादी किया हमने। फिर आधार कार्ड इधर है? हाँ, भाई के पास आई बनने के लिए। आज ही आप सुबह में इधर बेसिकली फ्रॉम कश्मीर। कश्मीर श्रीनगर गवर्नमेंट की तरफ से आधार कार्ड बन के इधर कश्मीर है? नहीं, कश्मीर का आधार कार्ड है। इधर भाई कश्मीर है। हाँ। आधार कार्ड है? वहाँ पे शादी किया हमने। फिर आधार कार्ड इधर है? हाँ, भाई के पास आई बनने के लिए। आज ही आप सुबह में इधर बेसिकली फ्रॉम कश्मीर। कश्मीर श्रीनगर गवर्नमेंट की तरफ से आधार कार्ड बन के इधर कश्मीर है? नहीं, कश्मीर का आधार कार्ड है। इधर ಕೈಯಲ್ಲಿ ಆಧಾರ್ ಕಾರ್ಡ್ ಇದೆ.
ನೋಡಿ ಆ ಆಧಾರ್ ಕಾರ್ಡ್ನ ಫೋಟೋವನ್ನ ನಾವು ನಿಮ್ಗೆ ತೋರಿಸ್ತಾ ಇದೀವಿ. ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ ಯಲಹಂಕದ ಲೇಔಟ್ ಕೋಗಿಲು ಬಡಾವಣೆಯ ಕರಾಳ ಸತ್ಯವನ್ನ ರಿಪಬ್ಲಿಕ್ ಕನ್ನಡ ನಿಮ್ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದೆ. ದೇಶದ ಭದ್ರತೆಗೆ ಸವಾಲಾಗಿರುವಂತಹ ಜನ, ಇದೆಲ್ಲ ಯಾವಾಗ ಆಗಿರೋದು? ದೇಶದ ಭದ್ರತೆಗೆ ಚಾಲೆಂಜ್ ಮಾಡಿದಂತ ಜನ, ಕಾಶ್ಮೀರದ ಕೆಲವು ಸಸ್ಪೆಕ್ಟ್ಗಳ ಬಗ್ಗೆ ಈಗಲೂ ಕೂಡ ನಮ್ಗೆ ಅನುಮಾನ ಇದೆ. ಕಾಶ್ಮೀರದ ಶ್ರೀನಗರದವರು ಬಂದು ಯಲಹಂಕದ ಕೋಗಿಲು ಬಡಾವಣೆಯಲ್ಲಿ ವಾಸ್ತವ್ಯ ಹೂಡ್ತಾರೆ. ಅವರಿಗೆ ಆಧಾರ್ ಕಾರ್ಡ್ ಸಿಗುತ್ತೆ, ಒಂದಲ್ಲ ಎರಡಲ್ಲ, 10 ಜನರ ಬಳಿ ಆಧಾರ್ ಕಾರ್ಡ್ ಸಿಗುತ್ತೆ ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ಇದು ದೇಶದ ಆಂತರಿಕ ಭದ್ರತೆಗೆ ಇದು ಸವಾಲಲ್ವಾ? ಕೋಗಿಲು ಬಡಾವಣೆಯಲ್ಲಿ ಏನ್ ನಡೀತಿದೆ ಹಾಗಾದ್ರೆ? ಎಷ್ಟು ಜನ ಇದ್ದಾರೆ ಕಾಶ್ಮೀರದವರು? ಯಾರು ಬಂದ್ರು ಇಲ್ಲಿ ಆಧಾರ್ ಕಾರ್ಡ್ ಸಿಗುತ್ತಾ? ವೋಟರ್ ಐ ಡಿ ಸಿಗುತ್ತಾ? ವೋಟ್ ಬ್ಯಾಂಕ್ಗೋಸ್ಕರ ಎಲ್ಲಿಂದಲೋ ಜನರನ್ನ ಕರ್ಕೊಂಡು ಬಂದು ಅವರಿಗೆ ಸರ್ಕಾರದ ದಾಖಲಾತಿಗಳನ್ನ, ಅವರ ಗುರುತಿನ ಚೀಟಿಗಳನ್ನ ಅವರಿಗೆ ಮಾಡಿಕೊಟ್ಟು ಆ ಮೂಲಕ ಅವರಿಂದ ವೋಟ್ ಹಾಕಿಸ್ಕೊಂಡು ದೇಶದ ಭದ್ರತೆಗೆ ಧಕ್ಕೆ ತಂದವರು ಯಾರು ಹಾಗಾದ್ರೆ? ಕೋಗಿಲು ಬಡಾವಣೆಯ ಇನ್ನಷ್ಟು ಅಸಲಿ ಮುಖವನ್ನ ರಿಪಬ್ಲಿಕ್ ಕನ್ನಡ ಒಂದೊಂದಾಗಿ ಕಳಚುವ ಪ್ರಯತ್ನವನ್ನ ಮಾಡ್ತಾ ಇದೆ. हाँ भाई के पास आई ಆ ಮಹಿಳೆ ಇದಾರಲ್ಲ, ಅವರು ಕಾಶ್ಮೀರದವರಂತೆ, ಕಾಶ್ಮೀರದ ಶ್ರೀನಗರದವರಂತೆ. ಇದ್ರ ಬೇಸಿಕ್ ಅಲ್ಲಿಂದ ಅವರು ಕೋಗಿಲು ಬಡಾವಣೆಗೆ ಬಂದು ಆಧಾರ್ ಕಾರ್ಡ್ ಮಾಡ್ಕೊಂಡಿದ್ದಾರೆ. श्रीनगर में ಕೋಗಿಲು ಬಡಾವಣೆಗೆ ಬಂದು ಅವರು ಐಡಿ ಕಾರ್ಡ್, ಮತದಾರರ ಚೀಟಿ ಕೂಡ ಮಾಡ್ಕೊಂಡಿದ್ದಾರೆ. ಇದೆಲ್ಲವೂ ಹೇಗಾಯ್ತು? ಹೇಗ್ ಸಾಧ್ಯ ಆಯ್ತು? ಆಧಾರ್ ಕಾರ್ಡ್ ಬಂಕ ಇದಾರ ಅಷ್ಟು ಈಸಿಯಾಗಿ ಹಾಗಾದ್ರೆ ಆಧಾರ್ ಕಾರ್ಡ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಈ ಎಲ್ಲಾ ಪ್ರಶ್ನೆಗಳು ಈಗ ಎಲ್ಲರನ್ನ ಕಾಡುತ್ತೆ. ಆಧಾರ್ ಕಾರ್ಡ್ वहाँ पे शादी किया हमने। ಆಂಧ್ರದವರಿದ್ದಾರೆ, ಕೇರಳದವರಿದ್ದಾರೆ, ಹಾಗೆ ಬೇರೆ ಬೇರೆ ರಾಜ್ಯದ ಜನ ಯಲಹಂಕ ಲೇಔಟ್ ಕೋಗಿಲು ಬಡಾವಣೆಯ ಆ ಸುತ್ತಮುತ್ತ ಇದ್ದಾರೆ, ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೇಗ್ ಸಾಧ್ಯ ಅನ್ನೋದು ಸಹಜವಾಗಿ ಎಲ್ಲರಲ್ಲೂ ಮೂಡುವಂತ ಪ್ರಶ್ನೆ. ಶ್ರೀನಗರ್ ಊರಿನ ಹೆಸರು ಕೇಳ್ತಾರೆ, ಆದ್ರೆ ಆ ಊರಿನ ಹೆಸರು ಹೇಳೋದಕ್ಕೆ ಅವರು ತಡಬಡಾಯಿಸ್ತಾರೆ. ನೀವು ಎಲ್ಲಿಯವರು ಅಂತ ಹೇಳಿ ಕೇಳ್ತಾರೆ. ಒಂದು ಅಡ್ರೆಸ್ ಪ್ರೂಫ್ ಅಂತ ಹೇಳಿ ಬೇಕಿರುತ್ತಲ್ವಾ? ಆ ಅಡ್ರೆಸ್ ಪ್ರೂಫ್ ಎಲ್ಲಿದ್ ಕೊಟ್ರು ಹಾಗಾದ್ರೆ? ಇದ್ಯಾವುದು ಇಲ್ಲದೆ ಆಧಾರ್ ಕಾರ್ಡ್ ಹೇಗ್ ಮಾಡ್ಲಿಕ್ಕೆ ಸಾಧ್ಯ? ಆಧಾರ್ ಕಾರ್ಡ್ ಅವರ ಪೂರ್ವಪರ ಏನು ಗೊತ್ತಿಲ್ಲದೆ ಆಧಾರ್ ಕಾರ್ಡ್ ಸಾಧ್ಯ ಇದೆಯಾ? हाँ भाई के ಅವರ ಶಿಕ್ಷಣದ ದಾಖಲಾತಿಗಳಿಲ್ಲದೆ ಇಲ್ಲ ಹೇಗ್ ಸಾಧ್ಯ ಆಗತ್ತೆ? ಇದೆಲ್ಲವೂ ಈಗ ಇರುವಂತ ಪ್ರಶ್ನೆ. ತನಿಖೆ ನಡೀತಾ ಇದೆ. ಭದ್ರತೆ ವಿಚಾರ, ಇದು ದೇಶದ ಭದ್ರತೆ ವಿಚಾರ. ಶ್ರೀನಗರ್ ಈ ಸಂಬಂಧ ಈಗ ರಿಪಬ್ಲಿಕ್ ಕನ್ನಡ ಡೇರಿಂಗ್ ಆಪರೇಷನ್ ಮೂಲಕ ಕೋಗಿಲು ಬಡಾವಣೆಯ ಒಳಹೊಕ್ಕು ನೋಡಿದಾಗ ಇದೆಲ್ಲ ಅಸಲಿ ಸತ್ಯಗಳು ಒಂದೊಂದಾಗಿ ಬಯಲಾಗಿದೆ. ಇದರ ಮುಖವಾಡವನ್ನ ಕಳಚುವ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಈಗ ಮಾಡ್ತಾ ಇದೆ. वहाँ ಬಾಯ್ ಬಾಯ್ ಕಾಶ್ಮೀರ हाँ ಆಧಾರ್ ಕಾರ್ಡ್ वहाँ पे शादी किया हमने। ಇವ್ರ ಆಧಾರ್ ಕಾರ್ಡ್ ಇದಾರೆ? हाँ भाई के पास आई मिलने के लिए। आज ही सुबह में आए। ಇದ್ರ ಬೇಸಿಕ್ ಫ್ರಮ್ ಕಾಶ್ಮೀರ್. ಕಾಶ್ಮೀರ श्रीनगर में ಶ್ರೀನಗರ್ आप गवर्नमेंट की तरफ से हो? ಆಧಾರ್ ಕಾರ್ಡ್ ಬಂಕ ಇದಾರ ಕಾಶ್ಮೀರ? नहीं, कश्मीर का आधार कार्ड है। ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ ಈ ಕರಾಳ ಸತ್ಯವನ್ನ. ಕೋಗಿಲು ಬಡಾವಣೆಯ ಒಳಗಡೆ ಇದ್ದಾರೆ ಕೇರಳದ ಜನ, ಆಂಧ್ರದ ಜನ, ಆದರೆ ಅವರ ಅಡ್ರೆಸ್ ಮಾತ್ರ ಬೆಂಗಳೂರಿನ ಆಧಾರ್ ಕಾರ್ಡ್, ಅಂದ್ರೆ ಬೆಂಗಳೂರು ದಾಖಲಾತಿ ಇರುವಂತ ಆಧಾರ್ ಕಾರ್ಡ್ ಅನ್ನ ಹೊಂದಿದ್ದಾರೆ. ಒಂದಲ್ಲ ಎರಡೆರಡು ಆಧಾರ್ ಕಾರ್ಡ್ ಹೊಂದಿದ್ದಾರೆ. ಹೆಂಗ್ ಸಾಧ್ಯ ಇದು? ರಿಪಬ್ಲಿಕ್ ಕನ್ನಡ ಇದನ್ನ ಈಗ ಸ್ಟಿಂಗ್ ಆಪರೇಷನ್ ಮೂಲಕ ಈ ಕರಾಳ ಮುಖವನ್ನ ಬಯಲು ಮಾಡ್ತಾ ಇದೆ. ಯಲಹಂಕ ಲೇಔಟ್ನ ಒಂದೊಂದೇ ಕರಾಳ ಸತ್ಯವನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ. ಒಬ್ಬೊಬ್ಬರ ಬಳಿ ಎರಡೆರಡು ಆಧಾರ್ ಕಾರ್ಡ್ಗಳು ಪತ್ತೆಯಾಗಿದ್ದಾವೆ. ಆಂಧ್ರದ ಕುಟುಂಬಕ್ಕೆ ಬೆಂಗಳೂರಿನ ಆಧಾರ್ ಕಾರ್ಡ್ ಹೇಗೆ ಸಿಗೋದಕ್ಕೆ ಸಾಧ್ಯ? ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಅಲ್ಲಿ ಒಂದೊಂದೇ ಕರಾಳತೆ ಈಗ ಬಯಲಾಗ್ತಾ ಇದೆ. ಯಲಹಂಕ ಲೇಔಟ್ನ ಒಂದೊಂದೇ ಕರಾಳತೆಯನ್ನ ರಿಪಬ್ಲಿಕ್ ಕನ್ನಡ ಈಗ ಕೋಗಿಲು ಬಡಾವಣೆಯ ಒಳಹೊಕ್ಕು ಅಲ್ಲಿನ ಜನರನ್ನ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ಮಾತಾಡಿಸಿ ಈಗ ನಾವು ಅಸಲಿ ಮುಖವನ್ನ ಹೊರಗೆಳೆಯುತ್ತಿದ್ದೇವೆ. ನೋಡಿ, ಆಂಧ್ರದ ಮಹಿಳೆ, ಅವರು ಆಂಧ್ರದ ಇಡೀ ಕುಟುಂಬ ಅಂದ್ಕೊಳ್ಳಿ, ಅವರ ಒಬ್ಬರೊಬ್ಬರ ಬಳಿ ಎರಡೆರಡು ಆಧಾರ್ ಕಾರ್ಡ್ ಇದೆ. ಹೇಗೆ ಸಾಧ್ಯ? ಒಬ್ಬ ವ್ಯಕ್ತಿಗೆ 2 ಆಧಾರ್ ಕಾರ್ಡ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಆತ ಏನಾದರೂ ಆಧಾರ್ ಕಾರ್ಡ್ ಕಳ್ಕೊಂಡಿದ್ರೆ, ಆತನ ಆಧಾರ್ ಕಾರ್ಡ್ ಮಿಸ್ ಆಗಿದ್ರೆ ಮತ್ತೊಂದು ಆಧಾರ್ ಸಂಖ್ಯೆಯನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ.
ಮೊದಲ ಆಧಾರ್ ಕಾರ್ಡನ್ನು ಡಿಆಕ್ಟಿವೇಟ್ ಮಾಡಿ. ಆದರೆ ಈಗ ಒಬ್ಬ ವ್ಯಕ್ತಿ ಎರಡೆರಡು ಆಧಾರ್ ಕಾರ್ಡ್ ಹೊಂದೋದಕ್ಕೆ ಅದು ಕೋಗಿಲು ಬಡಾವಣೆಯಲ್ಲಿ ಸಾಧ್ಯ ಆಗುತ್ತೆ ಅಂತ ಹೇಳಿದರೆ ಇದರ ಹಿಂದೆ ನಡೀತಿರೋದೇನು? ಈ ಜಾಲ ಎಲ್ಲೆಲ್ಲ ಆವರಿಸ್ಕೊಂಡಿದೆ? ಯಾವ್ಯಾವ ರಾಜ್ಯದವರು ಬಂದು ಎಲ್ಲೆಲ್ಲಿ ನೆಲೆಸಿದ್ದಾರೆ? ಅವ್ರ ಬಳಿ ಎಷ್ಟೆಷ್ಟು ಆಧಾರ್ ಕಾರ್ಡ್ ಇದೆ? ಒಬ್ಬರಿಗೆ ಎರಡೆರಡು ಆಧಾರ್ ಕಾರ್ಡ್ ಸಿಕ್ಕಿದ್ರೆ ಹೇಗೆ? ಇದೆಲ್ಲವೂ ಪ್ರಶ್ನೆ. ದುಡ್ಡು ಕೊಟ್ಟರೆ ಯಾರು ಬೇಕಾದರೂ ಆಧಾರ್ ಕಾರ್ಡ್ ಮಾಡಿಸ್ಬೋದಾ? ಇವರ ಆಧಾರ್ ಕಾರ್ಡ್ಗೆ ಅಡ್ರೆಸ್ ಪ್ರೂಫ್ ಹೇಗೆ ಸಿಕ್ತು? ಇದು ದೇಶದ ಭದ್ರತೆಗೆ ಸವಾಲಾದರೂ ಕೂಡ ಯಾಕೆ ಮೌನ ವಹಿಸಿದ್ದೀರಿ? ಒಬ್ಬೊಬ್ಬರಿಗೆ ಎರಡೆರಡು ಆಧಾರ್ ಕಾರ್ಡ್ ಸಿಕ್ಕಿದ್ದಾದ್ರೂ ಹೇಗೆ? ದುಡ್ಡು ಕೊಟ್ಟರೆ ಯಾರು ಬೇಕಾದರೂ ಏನು ಬೇಕಾದರೂ ಮಾಡಬಹುದಾ? ಆಧಾರ್ ಮಾಡಿಸಬಹುದಾ? ವೋಟರ್ ಐ ಡಿ ಮಾಡಿಸ್ಬೋದಾ? ಒಂದಲ್ಲ ಎರಡೆರಡು ಮಾಡಿಸ್ಬೋದಾ? ಇದು ದೇಶದ ಭದ್ರತೆಗೆ ಸವಾಲಾದರೂ ಕೂಡ ಯಾಕೆ ಸುಮ್ಮನೆ ಇರೋದು? ಯಾಕೆ ಆತ ಅದೇ ಆಧಾರ್ ಕಾರ್ಡ್ ಹಿಡ್ಕೊಂಡು ಇನ್ನೆಲ್ಲೋ ಹೋಗಿ ಆತ ಏನೋ ವಿಧ್ವಂಸಕ ಕೃತ್ಯ ಮಾಡ್ದ ಅಂತ ಹೇಳಿದರೆ ಆತನನ್ನು ಐಡೆಂಟಿಫೈ ಮಾಡೋದು ಹೇಗೆ? ಆತ ಇವನೇ ಅಂತೇಳಿ ನೋಡೋದು ಹೇಗೆ? ಎರಡೆರಡು ಆಧಾರ್ ಕಾರ್ಡ್ ಹೊಂದಿದ್ರೆ ಹೆಂಗೆ ಸಾಧ್ಯ ಆಗುತ್ತೆ? ಆಧಾರ್ ಕಾರ್ಡ್ ತೋರಿಸಿದ್ರೆ ಈಗ ಏನು ಬೇಕಾದರೂ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆಧಾರ್ ಕಾರ್ಡ್ ಒಂದಿದ್ರೆ ಅವರ ಗುರುತಿನ ಚೀಟಿ ಅದು. ಆ ಗುರುತಿನ ಚೀಟಿ ಇದ್ದರೆ ಆತ ಈ ದೇಶದ ಪ್ರಜೆ, ಆತ ಈ ದೇಶದ ಒಳಗಡೆ ಎಲ್ಲಿ ಬೇಕಾದರೂ ಹೋಗ್ಬೋದು. ಆದರೆ ಎರಡೆರಡು ಆಧಾರ್ ಕಾರ್ಡನ್ನು ಇಟ್ಕೊಂಡು ಎರಡೆರಡು ಮುಖ ಹೊಂದಿ ಹೇಗೆ ಸಾಧ್ಯ ಆಗುತ್ತೆ? ಎರಡೆರಡು ಅಡ್ರೆಸ್ ಹೇಗೆ ಸಾಧ್ಯ ಆಗುತ್ತೆ? ನೋಡಿ, ಕಾಶ್ಮೀರದಿಂದ ಬಂದ ಮಹಿಳೆಗೆ ಇಲ್ಲಿ ಆಧಾರ್ ಕಾರ್ಡ್ ಆಗುತ್ತೆ, ವೋಟರ್ ಐ ಡಿ ಆಗುತ್ತೆ. ಆಂಧ್ರದಿಂದ ಬಂದ ಕುಟುಂಬ ಇಲ್ಲಿ ಎಲ್ಲರೂ ಎರಡೆರಡು ಆಧಾರ್ ಕಾರ್ಡ್ ಹೊಂದುತ್ತಾರೆ. ಕೇರಳದಿಂದ ಬಂದ ವ್ಯಕ್ತಿಗಳಲ್ಲೂ ಕೂಡ ಇವರು ಆಧಾರ್ ಕಾರ್ಡ್ ಎರಡೆರಡು ಮಾಡಿಸ್ತಾರೆ, ವೋಟರ್ ಐ ಡಿ ಇರುತ್ತೆ ಇವ್ರ ಹತ್ರ ಅಂತ ಹೇಳಿದರೆ ಇದೆಲ್ಲವೂ ಕೂಡ ಬಹಳ ಆತಂಕಕ್ಕೆ ಕಾರಣವಾದ ವಿಚಾರ. ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾದಂಥ ವಿಚಾರ. ಇದೆಲ್ಲ ಗೊತ್ತಿದ್ರೂ ಕೂಡ ಇದು ದೇಶದ ಭದ್ರತೆಗೆ ಸವಾಲು ಅಂತೇಳಿ ಗೊತ್ತಿದ್ರೂ ಕೂಡ ಯಾಕೆ ಸುಮ್ಮನಿದ್ದಾರೆ? ಇದ್ರಾಗಿದ್ದೀವಿ ಸರ್ ನಾವು. ಅದಕ್ಕಿಂತ ಮುಂಚೆ ನಮ್ದು ಆಂಧ್ರ. ಮುನ್ಕೃಷ್ಣಣ್ಣ ತಗೊಂಡ್ ಬಂದು ನಮ್ಗೆ ಇಲ್ಲಿ ಯಾರು? ಮುನ್ಕೃಷ್ಣಣ್ಣ ಇಲ್ಲಿ ನಿಂತ್ಕೊಂಡಿದ್ರಲ್ಲ, ಮುನ್ಕೃಷ್ಣಣ್ಣ ಅಂತ ಅವ್ರು ತಂದು ನಾವು ಇಲ್ಲಿ ನಿಲ್ಸಿರೋದು. ಅವ್ರೇನವರು? ಅವರು ಹಿಂಗೆ ದರ್ಶಕಿದ್ರು, ಅವರು ಬಂದಿದ್ರು. ಇನ್ನೊಂದು ಫಸ್ಟ್ ಲೇಲಕ್ಕಾಗ್ಬಿಟ್ಟು ಹಾಯ್ ಸರ್. ನಿಮ್ಗೆ ವೋಟ್ ಟೈಮಲ್ಲಿ ಇವರೇನು ಭರವಸೆ ಕೊಟ್ಟಿಲ್ವಾ? ಏನಂದ್ರು ವೋಟಿಂಗ್ ಟೈಮಲ್ಲಿ? ಏನ್ ನಿಮ್ಮ ಮನೆ ನಿಮ್ಗೆ ಕೊಡ್ತೀನಿ ಅಂತ ಹೇಳಿ ಯಾರಂದಿದ್ದು? ಈ ಸಾರಿನ ಹೇಳಿದ್ರು. ಇನ್ನೊಂದು ಸಾರು ಬರ್ತಾ ಇದ್ರು. ಅವ್ರು ಯಾರು? ಉನ್ನಿಕೃಷ್ಣ ಸರ್ ಯಾರು? ಮುನಿಕೃಷ್ಣ ಅಂದ್ರೆ ನಮ್ಗೆ ಯಲಹಂಕದಿಂದ ಕರ್ಕೊಂಡು ಬಂದಿರೋದ್ರು. ಯಲಹಂಕದಿಂದ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟಿದ್ರು. ಇಲ್ಲೇ ನಿಮ್ಗೆ ಏನು ಆಗಲ್ಲ, ನಿಮ್ಗೆ ಟೆನ್ಷನ್ ಮಾಡ್ಕೋಬೇಡ್ರಿ, ಇದೇ ಮನೆ ನಿಮ್ಗೆ ಬರುತ್ತೆ, ನಿಮ್ಮ ಮನೆ ಕಟ್ಕೊಡ್ರಿ, ಗುಡಿಸಲು ಹಾಕೊಡ್ರಿ ಅಂತ ಹೇಳಿದ್ರು ಸರ್. ಅಷ್ಟೇ. ಎಲ್ಲ ಐತೆ ಸರ್ ನಮ್ಮ ಹತ್ರ. ಇದೆಲ್ಲ ಯಾವಾಗ ಆಗಿರೋದು? ಇದೇ ಪೇಪರ್, ಜಗ ಪೇಪರ್ ಅದು. ಇದೆಲ್ಲ ಯಾವಾಗ ಆಗಿರೋದು? ನೀವು ಆಂಧ್ರದವರಾ? ಆಂಧ್ರ ಐಡಿ ಕೊಟ್ಟಿದ್ದಾರೆ. ಐತೆ, ಆಧಾರ್ ಕಾರ್ಡ್ ಐತೆ, ಎಲ್ಲ ಐತೆ ಸರ್ ನಮ್ಮ ಹತ್ರ. ರೇಷನ್ ಕಾರ್ಡ್ ಐತೆ, ವೋಟರ್ ಯಾರು? ಇದು ಸರ್. ಎಷ್ಟು ವರ್ಷ ಆಯ್ತು? ಮುನಿಕೃಷ್ಣ ಅವರು. ಎಷ್ಟು ವರ್ಷ ಆಯ್ತು? 28 ವರ್ಷ. ಅಲ್ಲಲ್ಲ, ವೋಟರ್ ಐಡಿ ಮಾಡಿಕೊಟ್ಟು ಎಷ್ಟು ಹೊತ್ತಾಯ್ತು? ಇದು ಹೊಸದು, ಅದಕ್ಕೆ ಕೇಳಿದೆ. ಹೊಸದ? ಇದು ಯಾವಾಗ ಮಾಡಿಕೊಟ್ಟಿದ್ದವರು? ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದು ಕರ್ನಾಟಕದಲ್ಲೇ ವಾಸ್ತವ್ಯ ಹೂಡಿ ಕರ್ನಾಟಕದಲ್ಲೇ ಬದುಕು ಕಟ್ಟಿಕೊಂಡವರಿಗೂ ಕೂಡ ಒಂದು ಆಧಾರ್ ಕಾರ್ಡ್, ಒಂದು ವೋಟರ್ ಐ ಡಿ ಪಡಿಬೇಕು ಅಂತ ಹೇಳಿದರೆ ಅವರು 10 ಕಡೆಗಳಲ್ಲಿ ಓಡಾಡಬೇಕು. ಅಡ್ರೆಸ್ ಪ್ರೂಫು ಮತ್ತೊಂದು ಮಗದೊಂದು ಅಂಥೇಳಿ ಅವರಿಗೆ ಪಾಪ ಹೈರಾಣಾಗಬೇಕು ಒಂದು ಆಧಾರ್ ಕಾರ್ಡ್ ಹೊಂದೋದಕ್ಕೆ. ಆದರೆ ಬೇರೆ ರಾಜ್ಯಗಳಿಂದ ಬಂದ ಜನ ಇಲ್ಲಿ ಎರಡೆರಡು ಆಧಾರ್ ಕಾರ್ಡನ್ನು ಹೊಂದುತ್ತಾರೆ ಅಂತ ಹೇಳಿದರೆ ಇದೆಲ್ಲವೂ ಕೂಡ ಹೇಗೆ ಸಾಧ್ಯ? ಇದೆಲ್ಲವೂ ಆತಂಕ ಪಡುವ ವಿಚಾರ ಅಲ್ವಾ? ರಿಪಬ್ಲಿಕ್ ಕನ್ನಡದ ಮೆಗಾ ಸ್ಟಿಂಗ್ ಆಪರೇಷನ್ ಹೊರ ರಾಜ್ಯದವರಿಗೆ ಸುಲಭವಾಗಿ ಸಿಗುತ್ವಾ? ಹಾಗಾದರೆ ದಾಖಲಾತಿಗಳು, ಆಧಾರ್ ಕಾರ್ಡ್ ಆಗಿರ್ಬೋದು, ಗುರುತಿನ ಚೀಟಿ ಆಗಿರ್ಬೋದು, ಎಲ್ಲವೂ ಸುಲಭವಾಗಿ ಸಿಗುತ್ತಾ? ಹೇಗೆ? ಕೋಗಿಲು ಬಡಾವಣೆಯ ಕರಾಳತೆಯನ್ನು ರಿಪಬ್ಲಿಕ್ ಕನ್ನಡ ಒಂದೊಂದಾಗಿ ಈಗ ಎಕ್ಸ್ಪೋಸ್ ಮಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಮೆಗಾ ಸ್ಟಿಂಗ್ ಆಪರೇಷನ್ನಲ್ಲಿ ಇದೆಲ್ಲವೂ ಕೂಡ ಬಯಲಾಗಿದೆ. ಹೊರ ರಾಜ್ಯದವರಿಗೆ ಸುಲಭವಾಗಿ ಹೇಗೆ ಸಿಗೋದಕ್ಕೆ ಸಾಧ್ಯ ದಾಖಲೆ? ಆಧಾರ್, ವೋಟರ್ ಐ ಡಿ ಎಲ್ಲವೂ ಸುಲಭವಾಗಿ ಹೇಗೆ ಸಿಗುತ್ತೆ? ಕೋಗಿಲು ಬಡಾವಣೆಯಲ್ಲಿ ಇನ್ನೆಷ್ಟು ಜನ ಎರಡೆರಡು, ಮೂರು ಆಧಾರ್ ಕಾರ್ಡ್ ಇರೋರು ಇದ್ದಾರೆ? ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಮಾಡಿದೆ. ಅದು ಒಂದೊಂದೇ ಸ್ಟಿಂಗ್ ಆಪರೇಷನ್ನ ವಿಜುವಲ್ಗಳನ್ನು ನಿಮ್ಮ ಮುಂದೆ ನಾವು ಎಕ್ಸ್ಪೋಸ್ ಮಾಡ್ತೀವಿ, ನೋಡಿ ಇದನ್ನ. अभी हमारा आधार कार्ड, बच्चों की जन्म पत्री, पूरा डॉक्यूमेंट वाला पूरा इधर है दे, इधर दिखा दो। आधार कार्ड है, उधर पास रहा वोटर आईडी है ये, और ये आधार कार्ड है। ये मोटर आईडी है। हाँ, ये मोटर आईडी है। ये हमारा मोटर आईडी है। अब ये हमारा आधार कार्ड है। बच्चों की जन्म पत्री भी इधर ही की है। जन्म पत्री भी है क्या? आप तो कर्नाटक पढ़े हुए, देखो। हाँ हाँ हाँ, इधर ही के हैं।
अब समझ लो इधर ही बस जाएंगे। कब कर दिया वो आधार कार्ड पूरा? नहीं नहीं, ये बनाए हुए हमको बहुत हाँ, या 10-12 साल हो गए। 12 साल हुए, घर टूटे हमारे हफ्ता हुआ। ये पूरा डॉक्यूमेंट पूरा इधर है दिखा दो। आधार कार्ड है, तेरे पास रहा वोटर आईडी? वोटर आईडी है ये, और ये आधार कार्ड है। ये वोटर आईडी है ये? हाँ, ये वोटर आईडी है। ये हमारा इधर का ID आधार है। कार्ड। और ये हमारा आधार कार्ड है। बच्चों की जन्म पत्री भी इधर ही की है जन्म पत्री हमारी। भी है क्या? आप तो कर्नाटक पढ़े हुए, देखो। हाँ। इधर ही के हैं। अब समझ लो इधर ही बस जाएंगे। कब कर दिया वो आधार कार्ड पूरा? हफ्ता हुआ है। नहीं नहीं, ये बनाए हुए हमको बहुत हाँ, या 10-12 साल हो 12 गए। साल हुए, घर टूटे हमारे हफ्ता हुआ। ये पूरा डॉक्यूमेंट पूरा इधर है दिखा दो। आधार कार्ड है, तेरे पास रहा वोटर आईडी? वोटर आईडी है ये, और ये आधार कार्ड है। ये वोटर आईडी है ये? हाँ, ये वोटर आईडी है। ये हमारा इधर का ID आधार है। कार्ड। और ये हमारा आधार कार्ड है। बच्चों की जन्म पत्री भी इधर ही की है जन्म पत्री हमारी। भी है क्या? आप तो कर्नाटक पढ़े हुए, देखो। हाँ। इधर ही के हैं। अब समझ लो इधर ही बस जाएंगे। कब कर दिया वो आधार कार्ड पूरा? हफ्ता हुआ है। नहीं नहीं, ये बनाए हुए हमको बहुत हाँ, या 10-12 साल हो 12 गए। साल हुए, घर। ಒಂದು ಕಡೆಯಲ್ಲಿ ಇವರ ಆತಂಕ, ಇವರ ಭಯವಾದರೆ ಮತ್ತೊಂದು ಕಡೆಯಲ್ಲಿ ಯಲಹಂಕದ ಲೇಔಟ್ಗಳಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾವು ಕೂಡ ತಲೆ ಎತ್ತಿದೆ. ರಿಯಲ್ ಎಸ್ಟೇಟ್ ದಂಧೆ ಕೂಡ ಅವ್ಯಾಹತವಾಗಿ ನಡೀತಾ ಇದೆ. ಸರ್ಕಾರಿ ಜಾಗದಲ್ಲಿ ಲೇಔಟ್ಗಳನ್ನು ಮಾಡಿ ಇವರು ಲಕ್ಷಾಂತರ ರೂಪಾಯಿಗೆ ಮಾರಾಟ ಮಾಡಿದ್ದಾರೆ. ಯಲಹಂಕದ ಲೇಔಟ್ಗಳಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಅವ್ಯಾಹತವಾಗಿ ನಡೀತಾ ಇದೆ. ಅದು ಹೇಳಿ ಕೇಳಿ ಸರ್ಕಾರಿ ಜಾಗ, ಅಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ 3-4 ಲಕ್ಷ ರೂಪಾಯಿಗೆ ಸೈಟ್ ಮಾರಾಟ ಮಾಡಿದ ಈ ವಸೀಂ ಯಾರು? ಸೈಟ್ ಮಾರಿದ ವಸೀಂಗೆ ಪ್ರಭಾವಿಗಳ ಸಂಪರ್ಕ ಇದೆಯಾ? ಯಲಹಂಕದ ಲೇಔಟ್ಗಳಲ್ಲಿ ರಿಯಲ್ ಎಸ್ಟೇಟ್ ದಂಧೆ ನಡೀತಾ ಇದೆ. ವಸೀಂ ಅನ್ನೋರು ಸರ್ಕಾರಿ ಜಾಗದಲ್ಲಿ ಸೈಟ್ ಮಾಡಿ ಅದನ್ನು ಮಾರಾಟ ಮಾಡಿದ್ದಾರೆ 3-4 ಲಕ್ಷಕ್ಕೆ. 3-4 ಲಕ್ಷಕ್ಕೆ ವಸೀಂ ಮಾರಾಟ ಮಾಡಿದ್ರಲ್ಲ, ಯಾರು ಅವರು? ಈ ರಿಪೋರ್ಟ್ನಲ್ಲಿ ನೋಡಿ ನೀವು. ಬೇರೆ ಊರಲ್ಲಿ ಬಂದು ಇಷ್ಟು ರೋಪ್ ಮಾಡ್ತಾ ಇದಾರಲ್ಲ. ನಾವು ಇನ್ನೊಂದು ಆಂಧ್ರ 3 ಭಾಗ ಇದೆ. ಇನ್ನೊಂದು ರೆಡ್ ಮೊಕ್ಕ ಐತೆ ನೋಡಿ, ಅವ್ರು ಬೇರೆ ಕಡೆ, ಅವ್ರು ಚಪ್ಪಲ್ ಹೊಡಿಯೋರು ಎಲ್ಲ ಅವರೆಲ್ಲ ಯಾರು ಇಲ್ಲಿ ಅವ್ರು ಅಲ್ವೇ ಅಲ್ಲ. ಇದಿಯವರು ಯಾರು ಅದೇ ಒಂದಿಷ್ಟು ಈ ಗೌರ್ಮೆಂಟ್ ಆಫೀಸರ್ಸ್ಗಳು ಮಾರ್ಕೊಂಡಿದಾರಂತ ಅವ್ರೇನೋ. 3 ಲಕ್ಷ 4 ಲಕ್ಷ ವಸೀಂ ಇದ್ದಂತೆ. ಒಂದು ವರ್ಷದಿಂದ ಅಷ್ಟು ಮನೆಗಳಾಗಿದೆ. ಅರ್ಧ ಮನೆನೇ 60 ಮನೆನೇ ಏನಿತ್ತು ನಾವು ಬರತ್ತೆ, ದುಡ್ಡಿಗ್ಲಿತ್ತು ಬರೋ ದುಡ್ಡಿಗ್ಲಿತ್ತು. ಇವಾಗ ಹೋದ ವರ್ಷ ರಂಜಾನ್ ನಲ್ಲಿ ಇಲ್ಲೇ ಕುತ್ಕೊಂಡು ಈ ಜಾಗಲ್ಲಿ 3 ಲಕ್ಷ 4 ಲಕ್ಷ ತಗೊಂಡಿದ್ದೀವಿ. ಅವನ ಹೆಸರು ವಸೀಮ. ಅವನು ಇಲ್ಲೇ ಇರ್ತಾನ? ಇಲ್ಲೇ ಇರ್ತಾನೆ. ನೆನ್ನೆ ಇದ್ದಾನಲ್ಲ ಜಮೀರ್ ಅಹಮದ್ ಜೊತೆಲಿ, ವೈಟ್ ಇದು ಹಾಕೊಂಡು, ಜುಬ್ಬ ಹಾಕೊಂಡು. ಗೊತ್ತಾಯ್ತು. ಜುಬ್ಬ ಇಲ್ಲ, ವೈಟ್ ಶರ್ಟ್ ವೈಟ್ ಪ್ಯಾಂಟ್. ಗೊತ್ತಾಯ್ತು. ಇವರು ಬೇರೆ ಊರಲ್ಲಿ ಬಂದು ಇಷ್ಟು ರೋಪ್ ಮಾಡ್ತಾ ಇದಾರಲ್ಲ. ನಾವು ಇನ್ನೊಂದು ಆಂಧ್ರ 3 ಭಾಗ ಇದೆ. ಇನ್ನೊಂದು ರೆಡ್ ಮೊಕ್ಕ ಐತೆ ನೋಡಿ, ಅವ್ರು ಬೇರೆ ಕಡೆ, ಅವ್ರು ಚಪ್ಪಲ್ ಹೊಡಿಯೋರು ಎಲ್ಲ. ಅವರೆಲ್ಲ ಯಾರು ಇಲ್ಲಿ ಅವ್ರು ಅಲ್ವೇ ಅಲ್ಲ. ಇದಿಯವರು ಯಾರು ಅದೇ ಒಂದಿಷ್ಟು ಈ ಗೌರ್ಮೆಂಟ್ ಆಫೀಸರ್ಸ್ಗಳು ಮಾರ್ಕೊಂಡಿದಾರಂತ ಅವ್ರೇನೋ. 3 ಲಕ್ಷ 4 ಲಕ್ಷ ವಸೀಂ ಇದ್ದಂತೆ. ಒಂದು ವರ್ಷದಿಂದ ಅಷ್ಟು ಮನೆಗಳಾಗಿದೆ. ಅರ್ಧ ಮನೆನೇ 60 ಮನೆನೇ ಏನಿತ್ತು ನಾವು ಬರತ್ತೆ, ದುಡ್ಡಿಗ್ಲಿತ್ತು ಬರೋ ದುಡ್ಡಿಗ್ಲಿತ್ತು. ಇವಾಗ ಹೋದ ವರ್ಷ ರಂಜಾನ್ ನಲ್ಲಿ ಇಲ್ಲೇ ಕುತ್ಕೊಂಡು ಈ ಜಾಗಲ್ಲಿ 3 ಲಕ್ಷ 4 ಲಕ್ಷ ತಗೊಂಡಿದ್ದೀವಿ. ಅವನ ಹೆಸರು ವಸೀಮ. ಅವನು ಇಲ್ಲೇ ಇರ್ತಾನ? ಇಲ್ಲೇ ಇರ್ತಾನೆ. ನೆನ್ನೆ ಇದ್ದಾನಲ್ಲ ಜಮೀರ್ ಅಹಮದ್ ಜೊತೆಲಿ, ವೈಟ್ ಇದು ಹಾಕೊಂಡು, ಜುಬ್ಬ ಹಾಕೊಂಡು. ಗೊತ್ತಾಯ್ತು. ಜುಬ್ಬ ಇಲ್ಲ, ವೈಟ್ ಶರ್ಟ್ ವೈಟ್ ಪ್ಯಾಂಟ್. ಗೊತ್ತಾಯ್ತು. ಕೃಷ್ಣ ಭೈರೇಗೌಡ ಅವರ ಹೆಸರು ಕೂಡ
ಈ ಕೋಗಿಲು ಬಡಾವಣೆಯಲ್ಲಿ ಈ ಮಾಫಿಯಾ, ಅದರ ಜೊತೆಗೆ ಬೇರೆ ಬೇರೆ ರಾಜ್ಯದಿಂದ ಬಂದು ನೆಲೆಸಿರುವವರ ಕೈಯಲ್ಲಿ ಸಿಕ್ಕಿರುವಂಥ ಈ ಆಧಾರ್ ಕಾರ್ಡ್, ನಕಲಿ ದಾಖಲಾತಿಗಳು, ಈ ಎಲ್ಲ ಚರ್ಚೆಗಳ ನಡುವೆ ಕೃಷ್ಣ ಬೈರೇಗೌಡರ ಹೆಸರು ಕೂಡ ಕೇಳಿಬಂದಿದೆ. ಹೇಗೆ ಅಂತ ಹೇಳಿದ್ರೆ, ಕೃಷ್ಣ ಬೈರೇಗೌಡರು ಜಾಗವನ್ನ ದಾನ ಕೊಟ್ಟರು ಅಂತೇಳಿ ಹೇಳಿದಂಥ ಮಾತಿನಿಂದ ಕೋಗಿಲು ಲೇಔಟ್ ಸ್ಥಳವನ್ನ ಹೇಗೆ ದಾನ ಮಾಡ್ಲಿಕ್ಕೆ ಸಾಧ್ಯ? ಕೃಷ್ಣ ಬೈರೇಗೌಡರು, ಕೃಷ್ಣ ಬೈರೇಗೌಡರ ಮೇಲೆ ವ್ಯಕ್ತಿ ಗಂಭೀರ ಆರೋಪ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ಸಚಿವ ಕೃಷ್ಣ ಬೈರೇಗೌಡರು ಜಾಗವನ್ನ ದಾನ ಕೊಟ್ಟಿದ್ದಾದ್ರೆ ಹೇಗೆ ಸಚಿವರು ದಾನ ಕೊಡ್ಲಿಕ್ಕೆ ಸಾಧ್ಯ? ಆ ವ್ಯಕ್ತಿ ಮಾತಾಡಿದ್ದಾರೆ, ನೋಡೋಣ ಬನ್ನಿ. మన ఆంధ్రప్రదేశ్ కర్నూలు స్టేట్ మంది రాయలసీమ జగన్మోహన్ రెడ్డి చంద్రబాబు నాయుడు. ಇಲ್ಲಿ ವೋಟರ್ ಐ ಡಿ ಎಲ್ಲ ಇದೆಯಾ? ಎಲ್ಲಿದ್ದು? ಇಲ್ಲೇ. ಯಾವಾಗ? ಎಷ್ಟು? ವೋಟರ್ ಐ ಡಿ ಹಚ್ಚಿ 20 ವರ್ಷ, 22 ವರ್ಷ. ಕೈಟ್ ಹೊಡಿ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ರೇಷನ್ ಕಾರ್ಡ್, ಆಮೇಲೆ ID ಪ್ರೂಫ್, ಬ್ಯಾಂಕ್ ಬುಕ್, ಪಾಸ್ಬುಕ್, ಚೆಕ್ ಬುಕ್ ಎಲ್ಲ. ಮತ್ತೆ ಯಾಕೆ ಡೆಮೊಲಿಷನ್ ಮಾಡಿದ್ರು? ಅಲ್ಲ, ನೀಗ ಮನೆ ಕೊಟ್ಟ ದುಡ್ಡು ಕೊಟ್ರಾ? ಇಲ್ಲ, ಮನೆಗೆ ದಾನ ಹಚ್ಚಿನಿದೆ. ಇಷ್ಟ ಫ್ರೀಯಾ? ಯಾರು? ಇಷ್ಟ ಬೇಡ. ಕೃಷ್ಣ ಬೈರೇಗೌಡ ನಿಮ್ಗೆ ಕೊಟ್ರ? ಯಾವ ಕೊಟ್ಟಿದ್ದು? 28 ವರ್ಷ. ಅವ್ರು ಕೊಟ್ಟು 28 ವರ್ಷ ಆಯ್ತು. ಇದು ರೀಸೆಂಟ್ ಆಗಿರೋದಲ್ಲ. క్లాట్ల పేపర్ ఉంది కదా. మన ఆంధ్రప్రదేశ్ కర్నూలు స్టేట్ మంది రాయలసీమ జగన్మోహన్ రెడ్డి చంద్రబాబు నాయుడు. ಇಲ್ಲಿ ವೋಟರ್ ಐ ಡಿ ಎಲ್ಲ ಇದೆಯಾ? ಎಲ್ಲಿದ್ದು? ಇಲ್ಲೇ. ಯಾವಾಗ? ಎಷ್ಟು? ವೋಟರ್ ಐ ಡಿ ಹಚ್ಚಿ 20 ವರ್ಷ, 22 ವರ್ಷ. ಕೈಟ್ ಹೊಡಿ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ರೇಷನ್ ಕಾರ್ಡ್, ಆಮೇಲೆ ID ಪ್ರೂಫ್, ಬ್ಯಾಂಕ್ ಬುಕ್, ಪಾಸ್ಬುಕ್, ಚೆಕ್ ಬುಕ್ ಎಲ್ಲ. ಮತ್ತೆ ಯಾಕೆ ಡೆಮೊಲಿಷನ್ ಮಾಡಿದ್ರು? ಅಲ್ಲ, ನೀಗ ಮನೆ ಕೊಟ್ಟ ದುಡ್ಡು ಕೊಟ್ರಾ? ಇಲ್ಲ, ಮನೆಗೆ ದಾನ ಹಚ್ಚಿನಿದೆ. ಇಷ್ಟ ಫ್ರೀಯಾ? ಯಾರು? ಇಷ್ಟ ಬೇಡ. ಕೃಷ್ಣ ಬೈರೇಗೌಡ ನಿಮ್ಗೆ ಕೊಟ್ರ? ಯಾವ ಕೊಟ್ಟಿದ್ದು? 28 ವರ್ಷ. ಅವ್ರು ಕೊಟ್ಟು 28 ವರ್ಷ ಆಯ್ತು. ಇದು ರೀಸೆಂಟ್ ಆಗಿರೋದಲ್ಲ. క్లాట్ల పేపర్ ఉంది కదా. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಕೋಗಿಲೆ ಬಡಾವಣೆಯಲ್ಲಿ ಈ ರೀತಿ ಅಕ್ರಮವಾಗಿ ನಿರ್ಮಿಸಿದಂತಹ ಮನೆಗಳನ್ನು ಯಾವಾಗ ಸರ್ಕಾರ ಡೆಮಾಲಿಷ್ ಮಾಡ್ತೋ, ಈ ವಿಚಾರವನ್ನ ಪಾಕಿಸ್ತಾನದ ಸಚಿವರು ಮಾತಾಡ್ತಾರೆ. ಭಾರತದಲ್ಲಿ ಮುಸ್ಲಿಮರ ಮನೆಗಳನ್ನು ಧ್ವಂಸ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾರೆ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವು ವಿಚಾರ ಯಾವಾಗ ಸುದ್ದಿ ಆಯಿತು? ರಿಪಬ್ಲಿಕ್ ಕನ್ನಡದಲ್ಲಿ ಈ ಕ್ಷಣದ ಮತ್ತೊಂದು ಅಪ್ಡೇಟ್ ಇದು. ಒತ್ತುವರಿ ತೆರವು ವಿಚಾರದಲ್ಲಿ ಪಾಕಿಸ್ತಾನ ಮೂಗು ತೂರಿಸಿತ. ಒತ್ತುವರಿ ತೆರವಿಗೆ ಧರ್ಮದ ನಂಟು ನೀಡುವ ಪ್ರಯತ್ನವನ್ನ ಮಾಡಿದೆ ಪಾಕಿಸ್ತಾನ. ಕ್ರಿಸ್ಮಸ್ ದಿನ ಭಾರತದಲ್ಲಿ ಮುಸ್ಲಿಮರ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಭಾರತದಲ್ಲಿ ವಿಧ್ವಂಸಕ ಕೃತ್ಯಗಳು ನಡೆದಿವೆ ಅಂತೇಳಿ ಪಾಕಿಸ್ತಾನ ಹೇಳಿದೆ. ಪಾಕಿಸ್ತಾನ ವಿದೇಶಾಂಗ ಇಲಾಖೆ ವಕ್ತಾರ ತಾಹಿರ್ ಆರೋಪ ಮಾಡಿದ್ದಾರೆ. ಕೋಗಿಲು ಬಡಾವಣೆಯ ಹೆಸರನ್ನ ಪ್ರಸ್ತಾಪ ಮಾಡದೆ ಆರೋಪ ಮಾಡಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವು ವಿಚಾರದ ಬಗ್ಗೆ ಪಾಕಿಸ್ತಾನದ ವಿದೇಶಾಂಗ ಇಲಾಖೆಯ ವಕ್ತಾರೊಬ್ಬರು ಹೇಳ್ತಾರೆ, ಭಾರತ ಮುಸ್ಲಿಮರ ಮನೆಗಳನ್ನು ಕ್ರಿಸ್ಮಸ್ನ ದಿನವೇ ಧ್ವಂಸ ಮಾಡಿದೆ ಅಂತೇಳಿ ಹೇಳ್ತಾರೆ. ನೋಡಿ, ಅವರು ಆಡಿರುವಂಥ ಮಾತು, ಅದರ ಒಂದು ಕೆಲವು ದಾಖಲಾತಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿನ ವಾಸ್ತವ ಸ್ಥಿತಿ ಏನು ಅನ್ನೋದು ಕೂಡ ಗೊತ್ತಿಲ್ಲ ಪಾಕಿಸ್ತಾನಕ್ಕೆ, ಆ ಮಹಾನುಭಾವನಿಗೆ. ಅವರೆಲ್ಲರೂ ಕೂಡ ಅರ್ಹರ ಇಲ್ಲಿರೋದಕ್ಕೆ ಅಥವಾ ದಾಖಲಾತಿಗಳಿಗೆ ಏನೂ ಗೊತ್ತಿಲ್ಲ. ಪಾಕಿಸ್ತಾನದ ಆರೋಪಕ್ಕೆ ಭಾರತ ಸಮರ್ಥವಾಗಿ ತಿರುಗೇಟನ್ನು ಕೊಟ್ಟಿದೆ. ಪಾಕಿಸ್ತಾನದ ಹೇಳಿಕೆ ಕಪೋಲ ಕಲ್ಪಿತ ಅಂತೇಳಿ ಕೌಂಟರ್ ಕೊಟ್ಟಿದೆ. ಅಲ್ಪಸಂಖ್ಯಾತರನ್ನ ಪಾಕಿಸ್ತಾನ ಗುರಿಯಾಗಿ ದಾಳಿ ನಡೆಸ್ತಾ ಇದೆ. ಇದು ಇಡೀ ಜಗತ್ತಿಗೆ ಗೊತ್ತಿರುವ ಘೋರ ಸತ್ಯ ಆಗಿದೆ. ಕಾಶ್ಮೀರದಲ್ಲಿ ಏನು ನಡೀತಾ ಇದೆ ಅಂತೇಳಿ ಭಾರತದತ್ತ ಬೆರಳು ತೋರಿಸೋದ್ರಿಂದ ಈ ಸತ್ಯ ಬದಲಾಗದು. ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಕೌಂಟರ್ ಕೊಟ್ಟಿದ್ದಾರೆ. ಪಾಕಿಸ್ತಾನದ ಆರೋಪಕ್ಕೆ ಭಾರತ ಸಮರ್ಥವಾಗಿ ತಿರುಗೇಟು ಕೊಟ್ಟಿದೆ. ಭಾರತದಲ್ಲಿರುವ ಅಲ್ಪಸಂಖ್ಯಾತ ಮುಸಲ್ಮಾನರನ್ನ ಇವರು ಹೇಗೆಲ್ಲ ಗುರಿಯಾಗಿಸಿಕೊಂಡು ಇವರು ಏನೆಲ್ಲ ಮಾಡ್ತಿದ್ದಾರೆ ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿದೆ. ಹೀಗಿರುವಾಗ ಭಾರತದ ಒಳಗಡೆ ಹಿಂಗೆ ನಡೀತಾ ಇದೆ ಅಂತೇಳಿ ಹೇಳೋದು ಇದು ಕಪೋಲ ಕಲ್ಪಿತ ಅನ್ನೋ ಮಾತನ್ನ
ಹೇಳಿದ್ದಾರೆ. ಭಾರತವು ಕೂಡ ಸಮರ್ಥವಾಗಿ ಇದ್ರ ಬಗ್ಗೆ ತಿರುಗೇಟನ್ನ ಕೊಟ್ಟಿದೆ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಕೋಗಿಲು ಬಡಾವಣೆಯ ಕರಾಳ ಸತ್ಯವನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿದೆ. ಅಲ್ಲಿ ಇರುವಂಥ ಅಕ್ರಮವನ್ನ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ನಿಮ್ಮ ಮುಂದೆ ತೆರೆದಿಟ್ಟಿದೆ. ಇದರ ನಡುವೆ ಸರ್ಕಾರಕ್ಕೆ ಕೆಲವು ಡೇರಿಂಗ್ ಪ್ರಶ್ನೆಗಳನ್ನು ರಿಪಬ್ಲಿಕ್ ಕನ್ನಡ ಕೇಳಿದೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಯಲಹಂಕ ಲೇಔಟ್ಗಳಲ್ಲಿ ರಿಪಬ್ಲಿಕ್ ಡೇರಿಂಗ್ ಸ್ಟಿಂಗ್ ಆಪರೇಷನ್. ಕೋಗಿಲು ಲೇಔಟ್ನ ಕರಾಳ ಸತ್ಯ ರಿಪಬ್ಲಿಕ್ನಲ್ಲಿ ಎಕ್ಸ್ಪೋಸ್. ರಿಪಬ್ಲಿಕ್ ಕನ್ನಡ ಯಾವತ್ತೂ ಸತ್ಯದ ಪರ, ಅದರಲ್ಲೂ ಡೇರಿಂಗ್ ಸ್ಟಿಂಗ್ ಆಪರೇಷನ್ಗಳಲ್ಲಿ ಸದಾ ಮುಂದು. ಇದೀಗ ಯಲಹಂಕದ ಲೇಔಟ್ಗಳಲ್ಲಿ ರಿಪಬ್ಲಿಕ್ ಕನ್ನಡ ಮೆಗಾ ಸ್ಟಿಂಗ್ ಆಪರೇಷನ್ ನಡೆಸಿದೆ. ಕೋಗಿಲು ಲೇಔಟ್ನ ಕರಾಳ ಸತ್ಯವನ್ನ ಎಕ್ಸ್ಪೋಸ್ ಮಾಡಿದೆ. ಅನುಮಾನ ಮೂಡಿಸ್ತಾ ಇದೆ ಕಾಶ್ಮೀರಿ ಮಹಿಳೆಯರ ವಾಸ್ತವ್ಯ. ಬಾಯ್ ಕಾಶ್ಮೀರ ಆಧಾರ್ ಕಾರ್ಡ್ वहाँ पे शादी किया हमने। फिर आधार कार्ड इधर है? हाँ, भाई के पास आई मिलने के लिए। आज ही सुबह में फिर बेसिकली फ्रॉम कश्मीर. कश्मीर श्रीनगर में. श्रीनगर. आप गवर्नमेंट की तरफ से? आधार कार्ड बन के इधर कश्मीर है? नहीं, कश्मीर का आधार कार्ड है। इधर ಕೇಳಿದ್ರಲ್ಲ, ಈ ಮಹಿಳೆ ಮಾತು ಕೇಳಿದ್ರೆ ಕೆಲವೊಂದಿಷ್ಟು ಪ್ರಶ್ನೆಗಳು ಮೂಡುತ್ತವೆ. ಅವು ಏನಂದ್ರೆ, ಕಾಶ್ಮೀರದ ಈ ಮಹಿಳೆ ಕೋಗಿಲುಗೆ ಬಂದಿದ್ದು ಯಾಕೆ? ಊರಿನ ಹೆಸರು ಹೇಳಲು ತಡಬಡಾಯಿಸುವುದು ಯಾಕೆ? ಈಕೆ ಶ್ರೀನಗರದ ಮಹಿಳೆಯ ತನಿಖೆ ನಡೆಯುತ್ತಾ? बेसिकली फ्रॉम कश्मीर. श्रीनगर में. श्रीनगर. यूपी, आंध्र, केरಳದವರಿಗೆ ಸಿಗುತ್ತೆ ಆಧಾರ್. पूरा डॉक्यूमेंट ಎಲ್ಲ पूरा इधर है दिखा दो. आधार कार्ड है, उधर पास रहा वोटर आईडी है ये, और ये आधार कार्ड है। ये मोटर आईडी है। हाँ, ये मोटर आईडी है। ये हमारा इधर का आधार कार्ड, और ये हमारा आधार कार्ड है। बच्चों की जन्म पत्री भी इधर ही की है। जन्म पत्री भी है क्या? आप तो कर्नाटक पढ़े हुए, देखो। हाँ. इधर ही के हैं। अब समझ लो इधर ही बस जाएंगे। कब कर दिया वो आधार कार्ड पूरा? हुआ है। नहीं, ये बनाए हुए हमको बहुत 10-12 साल हुए। घर टूटे हमारे हफ्ता हुआ। ಇಲ್ಲೂ ಕೂಡ ರಿಪಬ್ಲಿಕ್ ಕನ್ನಡ ಸಾಲು ಪ್ರಶ್ನೆಗಳನ್ನ ಕೇಳ್ತಾ ಇದೆ. ದುಡ್ಡು ಕೊಟ್ರೆ ಯಾರು ಬೇಕಾದ್ರೂ ಆಧಾರ್ ಮಾಡಿಸಬಹುದಾ? ಇವರ ಆಧಾರ್ ಕಾರ್ಡ್ಗೆ ಅಡ್ರೆಸ್ ಪ್ರೂಫ್ ಹೇಗೆ ಸಿಕ್ತು? ಇವರ ಹಿಂದಿರೋ ಪ್ರಭಾವಿಗಳು ಯಾರು? ದೇಶದ ಭದ್ರತೆಗೆ ಸವಾಲಾಗಿರುವ ವಿಚಾರವಾಗಿದ್ರು ಮೌನ ಯಾಕೆ? 10-12 साल हुए। घर टूटे हमारे हफ्ता हुआ। ಒಬ್ಬೊಬ್ಬರಲ್ಲಿ ಎರಡೆರಡು ಆಧಾರ್. ನಕಲಿ ಆಧಾರ್ ಕಾರ್ಡ್ ಅಡ್ಡೆಯಾಯ್ತಾ? ಇದ್ರಾಗಿದ್ದೀವಿ ಸರ್ ನಾವು. ಅದಕ್ಕಿಂತ ಮುಂಚೆ ನಮ್ದು ಆಂಧ್ರ. ಮುನ್ಕೃಷ್ಣಣ್ಣ ತಗೊಂಡ್ ಬಂದು ನಮ್ಗೆ ಇಲ್ಲಿ. ಯಾರು? ಮುನ್ಕೃಷ್ಣಣ್ಣ ಇಲ್ಲಿ ನಿಂತ್ಕೊಂಡಿದ್ರಲ್ಲ, ಮುನ್ಕೃಷ್ಣಣ್ಣ ಅಂತ, ಅವ್ರು ತಂದು ನಾವು ಇಲ್ಲಿ ನಿಲ್ಸಿರೋದು. ಅವ್ರೇನವರು? ಅವರು ಹಿಂಗೆ ಬೆಚ್ಚಗಿದ್ರು. ಅವರು ಬಂದಿದ್ರು. ಇನ್ನೊಂದು ಫಸ್ಟ್ ಲೇಲೆಕಾಗ್ಬಿಟ್ಟು ಹಾಯ್ ಸರ್. ನಿಮ್ಗೆ ವೋಟ್ ಟೈಮಲ್ಲಿ ಇವರೇನು ಭರವಸೆ ಕೊಟ್ಟಿಲ್ವಾ? ಏನಂದ್ರು ವೋಟಿಂಗ್ ಟೈಮಲ್ಲಿ? ಏನ್ ನಿಮ್ಮ ಮನೆ ನಿಮ್ಗೆ ಕೊಡ್ತೀನಿ ಅಂತ ಹೇಳಿ ಯಾರಂದಿತ್ತು? ಈ ಸಾರಿನ ಹೇಳಿದ್ರು. ಇನ್ನೊಂದು ಸಾರು ಬರ್ತಾ ಇದ್ರು. ಅವ್ರು ಯಾರು? ಉನ್ನಿಕೃಷ್ಣ ಸರ್ ಯಾರು? ಮುನಿಕೃಷ್ಣ ಅಂದ್ರೆ ನಮ್ಗೆ ಯಲಹಂಕದಿಂದ ಕರ್ಕೊಂಡ್ ಬಂದಿರೋದ್ರು. ಯಲಹಂಕದಿಂದ ಕರ್ಕೊಂಡ್ ಬಂದು ಇಲ್ಲಿ ಬಿಟ್ಟಿದ್ರು. ಇಲ್ಲೇ ನಿಮ್ಗೆ ಏನು ಆಗಲ್ಲ, ನಿಮ್ಗೆ ಟೆನ್ಷನ್ ಮಾಡ್ಕೋಬೇಡ್ರಿ, ಇದೇ ಮನೆ ನಿಮ್ಗೆ ಬರುತ್ತೆ, ನಿಮ್ ಮನೆ ಕಟ್ಕೊಡ್ರಿ, ಗುಡಿಸಲು ಹಾಕೊಡ್ರಿ ಅಂತ ಹೇಳಿದ್ರು ಸರ್, ಅಷ್ಟೇ. ಈ ಮಹಿಳೆಯರ ಮಾತು ಕೇಳಿದ್ರೆ ಇಲ್ಲಿ ಆರಾಮಾಗಿ ದಾಖಲೆಗಳು ಸಿಗುತ್ತವಾ ಎಂಬ ಅನುಮಾನ ಕೂಡ ಮೂಡುತ್ತೆ. ಒಬ್ಬೊಬ್ಬರಲ್ಲಿ ಎರಡೆರಡು ಆಧಾರ್ ಕಾರ್ಡ್ಗಳು ಹೇಗೆ ಬಂತು? ನಕಲಿ ಆಧಾರ್ ಅಡ್ಡೆಯಾಗ್ತಿದೆಯಾ ಈ ಪ್ರದೇಶ? ಈ ಬಗ್ಗೆ ಸಮಗ್ರ ತನಿಖೆ ನಡೆಯುತ್ತಾ? ನೀವು ಆಂಧ್ರದವರಾ? ಆಂಧ್ರ. ಐಡಿ ಕೊಟ್ಟಿದ್ದಾರೆ. ಐತೆ, ಆಧಾರ್ ಕಾರ್ಡ್ ಐತೆ, ಎಲ್ಲ ಐತೆ ಸರ್ ನಮ್ಮ ಹತ್ರ. ರೇಷನ್ ಕಾರ್ಡ್ ಐತೆ. ಸರ್ಕಾರಿ ಭೂಮಿ ಕಬಳಿಸಿ ರಿಯಲ್ ಎಸ್ಟೇಟ್ ಮಾಫಿಯಾ. ಬೇರೆ ಊರಿಂದ ಬಂದು ಇಷ್ಟು ರೋಕ್ ಮಾಡ್ತಾ ಇದಾರಲ್ಲ ನಾವು. ಆಂಧ್ರ ಐತೆ. ಇನ್ನೊಂದು ರೆಡ್ ಮೊಕ್ಕ ಐತೆ ನೋಡಿ, ಅವ್ರು ಬೇರೆ ಕಡೆ. ಅವ್ರು ಚಪ್ಪಲ್ ಹೊಡಿಯೋರು ಎಲ್ಲ. ಅವರೆಲ್ಲ ಯಾರು ಇಲ್ಲಿ ಅವ್ರು ಅಲ್ವೇ ಅಲ್ಲ. ಅದೇ ಒಂದಿಷ್ಟು ಗೌರ್ಮೆಂಟ್ ಆಫೀಸರ್ಸ್ ಗಳು ಮಾರ್ಕೊಂಡಿದಾರಂತ ಅವ್ರೇನೋ. 3 ಲಕ್ಷ 4 ಲಕ್ಷ
ವಸೀಂ ಒಂದು ವರ್ಷದಿಂದ ಅಷ್ಟು ಮನೆಗಳಾಗಿದೆ. ಅರ್ಧ ಮನೆನೇ 60 ಮನೆನೇ ಏನಿತ್ತು ನಾವು ಬರೋ ಟೈಮ್ ದುಡ್ಡಿಗ್ಲಿತ್ತು, ಬರೋ ದುಡ್ಡಿಗ್ಲಿತ್ತು. ಇವಾಗ ಹೋದ ವರ್ಷ ರಂಜಾನ್ ನಲ್ಲಿ ಇಲ್ಲೇ ಕುತ್ಕೊಂಡು ಈ ಜಾಗಲ್ಲಿ 3 ಲಕ್ಷ 4 ಲಕ್ಷ ತಗೊಂಡಿದ್ದೆ. ಅವನ ಹೆಸರು ವಸೀಮಾ? ಅವನು ಇಲ್ಲೇ ಇರ್ತಾನ? ಇಲ್ಲೇ ಇರ್ತಾನೆ. ನಿನ್ನೆ ಇದ್ದಾನಲ್ಲ ಜಮೀರ್ ಅಹಮದ್ ಜೊತೆಲಿ ವೈಟ್ ಇದು ಹಾಕೊಂಡು ಜುಬ್ಬ ಹಾಕೊಂಡು. ಗೊತ್ತಾಯ್ತು. ಜುಬ್ಬ ಇಲ್ಲ, ವೈಟ್ ಶರ್ಟ್ ವೈಟ್ ಪ್ಯಾಂಟ್. ಗೊತ್ತಾಯ್ತು. ನೋಡಿದ್ರಲ್ಲ, 3 ಲಕ್ಷ 4 ಲಕ್ಷಕ್ಕೆ ಸೈಟ್ಗಳನ್ನ ಮಾರಿದ್ದಾರೆಂದು ಮಹಿಳೆ ಆರೋಪಿಸಿದ್ದಾರೆ. ಇದನ್ನ ನೋಡ್ತಾ ಇದ್ರೆ ಸರ್ಕಾರಿ ಭೂಮಿ ಕಬಳಿಸಿ ರಿಯಲ್ ಎಸ್ಟೇಟ್ ಮಾಫಿಯಾ ತಲೆ ಎತ್ತಿತ್ತಾ ಎಂಬ ಪ್ರಶ್ನೆ ಕೂಡ ಮೂಡುತ್ತೆ. ರಿಯಲ್ ಎಸ್ಟೇಟ್ ಮಾಫಿಯಾ ತಲೆ ಎತ್ತಿದ್ಯಾ? ಸೈಟ್ ಮಾರಿದ ವಸೀಂ ಯಾರು? ವಸೀಂಗೆ ಪ್ರಭಾವಿಗಳ ಸಂಪರ್ಕವಿದೆಯಾ? ಅರ್ಧ ಮನೆನೇ 60 ಮನೆನೇ ಏನಿತ್ತು ನಾವು ಬರೋ ಟೈಮ್ ದುಡ್ಡಿಗ್ಲಿತ್ತು, ಬರೋ ದುಡ್ಡಿಗ್ಲಿತ್ತು. ಸಚಿವ ಕೃಷ್ಣ ಬೈರೇಗೌಡರು ಜಾಗ ಕೊಟ್ರ? ಇನ್ನು ಇಲ್ಲಿನ ಒಬ್ಬ ನಿವಾಸಿ ಕೃಷ್ಣ ಬೈರೇಗೌಡ್ರೆ ಜಾಗವನ್ನ ದಾನವಾಗಿ ಕೊಟ್ಟಿದ್ದಾರೆ ಅಂತ ಸ್ಫೋಟಕ ಆರೋಪ ಮಾಡಿದ್ದಾನೆ. ಆಂಧ್ರ ಪ್ರದೇಶ್, ಕರ್ನೂಲ್ ಸ್ಟೇಟ್ ಮಂದಿ ಬಾಲಸೀಮ ಜಗನ್ಮೋಹನ್ ರೆಡ್ಡಿ, ಚಂದ್ರಬಾಬು ನಾಯ್ಡು. ಇಲ್ಲಿ ವೋಟರ್ ಐಡಿ ಎಲ್ಲ ಇದೆಯಾ? ಎಲ್ಲಿದ್ದು? ಇಲ್ಲೇ. ಯಾವಾಗ? ಎಷ್ಟು? ವೋಟರ್ ಐಡಿ ಹಚ್ಚಿ 20 ವರ್ಷ, 22 ವರ್ಷ. ಕೈಟ್ ಹೊಡಿ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ರೇಷನ್ ಕಾರ್ಡ್, ಆಮೇಲೆ ID ಪ್ರೂಫ್, ಬ್ಯಾಂಕ್ ಬುಕ್, ಪಾಸ್ಬುಕ್, ಚೆಕ್ ಬುಕ್ ಎಲ್ಲ. ಮತ್ತೆ ಯಾಕೆ ಡೆಮೊಲಿಷನ್ ಮಾಡಿದ್ರಿ? ಅಲ್ಲ, ನೀಗ ಮನೆ ಕೊಟ್ಟ ದುಡ್ಡು ಕೊಟ್ರ? ಇಲ್ಲ, ಮನೆಗೆ ದಾನ ಹಚ್ಚಿನಿದೆ. ಫ್ರೀಯಾ? ಯಾರು? ಕೃಷ್ಣ ಬೈರೇಗೌಡ ನಿಮ್ಗೆ ಕೊಟ್ರ? ಯಾವ ಕೊಟ್ಟಿದ್ದು? 28 ವರ್ಷ. ಅವ್ರು ಕೊಟ್ಟು 28 ವರ್ಷ ಆಯ್ತು. ಇದು ರೀಸೆಂಟ್ ಆಗಿರೋದಲ್ಲ. ಪೇಪರ್ ఉంది కదా. ರಿಪಬ್ಲಿಕ್ ಕನ್ನಡದ ಡೇರಿಂಗ್ ಸ್ಟಿಂಗ್ ಆಪರೇಷನ್ ನಲ್ಲಿ ಕೋಗಿಲು ಲೇಔಟ್ನ ಒಂದೊಂದೇ ಕರಾಳ ಸತ್ಯ ಬಯಲಾಗಿದೆ. ಅಸಲಿಗೆ ಇಲ್ಲಿ ವಾಸವಿರೋರು ನಮ್ಮದೇ ದೇಶದವರ ಅಥವಾ ಅಕ್ರಮ ಬಾಂಗ್ಲಾದೇಶ ನುಸುಳುಕೋರರ ಅಡ್ಡೆಯಾಗಿದೆಯಾ ಅನ್ನೋದು ತನಿಖೆಯಿಂದಷ್ಟೇ ಬಯಲಾಗಬೇಕಾಗಿದೆ. ಸತ್ತಾರ್ ಜೊತೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯಲಹಂಕದ ಕೋಗಿಲು ಬಡಾವಣೆಯಲ್ಲಿ ನಡೀತಾ ಇರುವಂತಹ ಅಕ್ರಮಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ಈಗ ಒಂದೊಂದಾಗಿ ನಿಮ್ಮ ಮುಂದೆ ತೆರೆದಿಟ್ಟಿದೆ. ಒಂದು, ಕೇರಳ, ಆಂಧ್ರ, ಕಾಶ್ಮೀರ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವ ಜನ, ಅವರು ಯಾರು ಏನು ಎತ್ತ ಅನ್ನೋದು ಗೊತ್ತಿಲ್ಲ. ಅವ್ರ ಹತ್ರ 2 ಆಧಾರ್ ಕಾರ್ಡ್ಗಳಿದ್ದಾವೆ. ಅವರ ಮೂಲ ಎಲ್ಲಿ ಕೇಳಿದ್ರೆ ಅವರು ತಡಬಡಾಯಿಸ್ತಾರೆ. ಮತ್ತೊಂದು ಕಡೆಯಲ್ಲಿ ಈ ಸರ್ಕಾರಿ ಜಾಗವನ್ನು ಲೇಔಟ್ಗಳಾಗಿ ಮಾಡಿ 3-4 ಲಕ್ಷಕ್ಕೆ ಮಾರಾಟ ಮಾಡಿದ್ದಾರೆ. ಹೇಗೆ ಸಾಧ್ಯ ಇದು? ಆಧಾರ್ ಕಾರ್ಡ್ ಇದೆ, ವೋಟರ್ ID ಇದೆ, ನಕಲಿ ಅಂತೇಳಿ ಹೇಳ್ತಾ ಇದ್ದಾರೆ. ಹಣ ಇದ್ರೆ ಏನು ಬೇಕಾದ್ರೂ ಮಾಡ್ಬೋದಾ? ಮತ್ತೊಂದು, ವೋಟ್ ಬ್ಯಾಂಕ್ಗೋಸ್ಕರ ಎಲ್ಲೆಲ್ಲಿಂದಲೂ ಜನರನ್ನ ಕರ್ಕೊಂಡು ಬಂದು ಅವರಿಗೆ ಸರ್ಕಾರಿ ದಾಖಲಾತಿಗಳನ್ನು ಮಾಡಿಕೊಟ್ಟಿದ್ದಾರೆ ಅನ್ನೋದು. ಇದರ ಜೊತೆಗೆ ಕೃಷ್ಣ ಬೈರೇಗೌಡರು, ಮಾನ್ಯ ಕಂದಾಯ ಮಂತ್ರಿಗಳ ಹೆಸರು ಕೂಡ ಇದರಲ್ಲಿ ತಳುಕಾಕೊಂಡಿದೆ. ಈ ಜಾಗವನ್ನು ದಾನವಾಗಿ ಕೊಟ್ಟಿದ್ದಾರೆ ಅನ್ನೋದು ಕೂಡ ಗಂಭೀರ ಆರೋಪ ಆಗಿದೆ. ಸದ್ಯಕ್ಕೆ ದೇಶದ ಭದ್ರತೆ ವಿಚಾರ ಇದು. ಸದ್ಯ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಇದರ ನಡುವೆ ಪಾಕಿಸ್ತಾನ ಹೇಳ್ತಾ ಇದೆ, ಪಾಕಿಸ್ತಾನದ ವಿದೇಶಾಂಗ ಸಚಿವಾಲಯದ ವಕ್ತಾರ ಹೇಳ್ತಾ ಇದ್ದಾರೆ, ಭಾರತದಲ್ಲಿ ಅಲ್ಪಸಂಖ್ಯಾತ ಮುಸಲ್ಮಾನರ ಮನೆಗಳನ್ನು ಧ್ವಂಸ ಮಾಡ್ತಾ ಇದ್ದಾರೆ ಕ್ರಿಸ್ಮಸ್ನ ದಿನ ಅಂತೇಳಿ. ಭಾರತ ಅದಕ್ಕೆ ಸರಿಯಾದ ಟಕ್ಕರ್ ಕೊಟ್ಟಿದೆ. ಕಪೋಕಲ್ಪಿತವಾದದ್ದು. ಭಾರತದೊಳಗಡೆ ಮುಸಲ್ಮಾನರಿಗೆ ಥ್ರೆಟ್ ಮಾಡ್ತಾ ಇರೋದು ಯಾರು ಅನ್ನೋದನ್ನು ಜಗತ್ತಿಗೆ ತಿಳಿಸಿದ್ದೀವಿ ನಾವು ಅನ್ನೋದನ್ನು ಹೇಳಿದ್ದಾರೆ. ಸದ್ಯಕ್ಕೆ ಇದೆಲ್ಲವೂ ಕೂಡ ಮುಂದೆ ಯಾವ ಸ್ವರೂಪವನ್ನು ಪಡೆಯುತ್ತೆ, ಇದನ್ನು ಎಷ್ಟು ಗಂಭೀರವಾಗಿ ಸರ್ಕಾರ ಪರಿಗಣಿಸಿದೆ, ಇದು ದೇಶದ ಭದ್ರತೆಗೆ ಹೇಗೆಲ್ಲ ಮಾರಕ ಆಗಿದೆ ಅನ್ನೋದನ್ನು ನಾವು ಮುಂದಿನ ಹಂತದಲ್ಲಿ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತೀವಿ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ್ ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಸದ್ಯ ಕೋಗಿಲೆ ಬಡಾವಣೆಯಲ್ಲಿ ನಡೀತಾ ಇರುವಂಥ ಈ ಅಕ್ರಮಗಳನ್ನು ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಮೂಲಕ ಒಂದೊಂದಾಗಿ ಈಗ ಬಯಲಿಗೆ ಹೇಳ್ತಾ ಇದೆ. ಈ ಹೊತ್ತಿಗೆ ಕೋಗಿಲೆ ಬಡಾವಣೆಯಲ್ಲಿ ನಡೀತಾ ಇರೋದು ಏನು, ಏನೆಲ್ಲ ಅಕ್ರಮಗಳು ನಡೀತಾ ಇದ್ದಾವೆ, ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ ಆಪರೇಷನ್ ನಂತರ ಈಗ ಏನಾದರೂ ಬದಲಾವಣೆಗಳಾಗಿದೆಯಾ? ಅರವಿಂದ್. ಎಸ್ ರಂಜಿತ್, ಖಂಡಿತವಾಗಲೂ ಕೂಡ ಇಲ್ಲಿ ಅಂದರೆ ಬೆಂಗಳೂರಲ್ಲಿ ಈಗ ಒಂದು ಅಂಶದಲ್ಲಿ ತುಂಬ ಗಮನಿಸಬೇಕಾಗಿರುವಂತಹ ಅಂಶ, ಬೇರೆ ರಾಜ್ಯದ ಜನರಿಗೆ, ಬೇರೆ ರಾಷ್ಟ್ರದ ಜನರಿಗೆ ಇಲ್ಲಿನ ಆಧಾರ್ ಕಾರ್ಡ್ಗಳು ಹೇಗೆ ಲಭ್ಯ ಆಗ್ತಾ ಇದೆ ಅನ್ನೋದು ಗಂಭೀರವಾಗಿ ಪರಿಗಣಿಸಬೇಕಾಗಿರುವ ಅಂಶ. ರಿಪಬ್ಲಿಕ್ ಕನ್ನಡದ ಮೆಗಾ ಸ್ಟಿಂಗ್ನಲ್ಲಿ ಕೋಗಿಲೆ ಲೇಔಟ್ನಲ್ಲಿ ನಡೀತಾ ಇರುವಂತಹ ಆ ಒಂದು ಬಡಾವಣೆಯಲ್ಲಿ ನಡೀತಾ ಇರುವಂತಹ ಅಕ್ರಮ, ಹಾಗೆ ಈ ಒಂದು ದುರಂತದ ವಿಷಯವನ್ನು ನಾವು ಬಹಿರಂಗ ಮಾಡಿರುವಂಥದ್ದು. ಅಲ್ಲಿ ಶ್ರೀನಗರದ ಮಹಿಳೆ ಬರ್ತಾರೆ, ಅವರು ನೀವು ಎಲ್ಲಿಯವರು
ನಿಮ್ಮ ಮೂಲ ಎಲ್ಲಿದ್ದು ಅಂತ ಕೇಳಿದಾಗ ಅವರು ಅದನ್ನು ಹೇಳೋದಕ್ಕೆ ತಡಬಡಿಸ್ತಾ ಇರ್ತಾರೆ. ಅಂದರೆ ಅವರಿಗೆ ಮಾತೇ ಬರೋದಿಲ್ಲ ಅನ್ನುವಂಥದ್ದು ಒಂದು. ಮತ್ತೊಂದು ಕಡೆ UP, ಶ್ರೀನಗರ, ಬೇರೆ ಬೇರೆ ರಾಜ್ಯಗಳದವರಿಗೆ ಇಲ್ಲಿನ ಆಧಾರ್ ಕಾರ್ಡ್ಗಳು ಹೇಗೆ ಸಿಗುತ್ತೆ, ಇಲ್ಲಿನ ನೇಟಿವ್ ಪ್ಲೇಸಸ್ನ ಮೆನ್ಷನ್ ಮಾಡಿ ಹೇಗೆ ಕೊಡ್ತಾರೆ, ದುಡ್ಡೊಂದು ಕೊಟ್ಟರೆ ಏನು ಬೇಕಾದರೂ ಕೊಡ್ತಾರಾ ಇವರು ಅನ್ನುವಂಥ ಪ್ರಶ್ನೆಯಲ್ಲಿ ಎದುರಾಗಿರುವಂಥದ್ದು. ಅದಲ್ಲದೆ ಬಾಂಗ್ಲಾ ಮೂಲದ ಪ್ರಜೆಗಳು ಕೂಡ ಇಲ್ಲಿ ಬಂದು ಉಳ್ಕೊಂಡಿರುವಂಥದ್ದು, ಅವ್ರಿಗೂ ಕೂಡ ಇಲ್ಲಿನ ಆಧಾರ್ ಕಾರ್ಡ್ಗಳನ್ನ ಮಾಡಿಕೊಡ್ತಾ ಇದ್ದಾರೆ. ನೀವು ಎಲ್ಲಿಯವರು ಅಂತ ಕೇಳಿದ್ರೆ ಅವರ ಬಾಯಲ್ಲಿ ಮಾತು ಬರೋದಿಲ್ಲ. ಜೊತೆಗೆ ಇಲ್ಲಿನ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಜೊತೆಗೆ ಸಚಿವರು, ಶಾಸಕರೆಲ್ಲ ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಪ್ರಮುಖವಾಗಿ ಕೋಗಿಲು ಬಡಾವಣೆಯಲ್ಲಿ ನಾವು ಹಲವು ಜನರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅಲ್ಲಿ ನಮಗೆ ಈ ಒಂದು ಆಧಾರ್ ಕಾರ್ಡ್ಗಳು ಕೂಡ ಲಭ್ಯ ಆಗುವಂಥದ್ದು. ಅದರ ಜೊತೆಗೆ ಕೆಲವು ಮಾಹಿತಿ ಗೊತ್ತಾಗುತ್ತೆ. ಅಂದರೆ ಅವರು ಮೂಲತಃ ಬೇರೆ ರಾಜ್ಯದವರು, ಬೇರೆ ಭಾಷೆಯವರು, ಅಲ್ಲಿರುವಂಥವರು, ಅವರು ಇಲ್ಲಿಗೆ ಬಂದು ಇಲ್ಲಿನ ವೋಟರ್ ID, ಇಲ್ಲಿನ ಆಧಾರ್ ಕಾರ್ಡ್ ತೆಗೆದುಕೊಳ್ತಾರೆ. ಭಾರತ ದೇಶದಲ್ಲಿ ಆಧಾರ್ ನಂಬರ್ ಒಬ್ಬ ವ್ಯಕ್ತಿಗೆ ಒಂದು ಸ್ಥಳದಿಂದ, ಆತನ ಮೂಲ ಸ್ಥಳದಿಂದ ಒಂದೇ ಆಧಾರ್ ಕಾರ್ಡ್ ಬರುವಂಥದ್ದು, ಒಂದೇ ನಂಬರ್ ಬರುವಂಥದ್ದು. ಆದರೆ ಬಹುದೊಡ್ಡ ಅಕ್ರಮ, ಬಹುದೊಡ್ಡ ದಾಖಲೆಯ ವಂಚನೆ ಇಲ್ಲಿ ಹೇಗಾಯಿತು ಅನ್ನುವಂಥದ್ದೇ ಪ್ರಶ್ನೆ. ಅದರಲ್ಲೂ ಕೂಡ ಪ್ರಮುಖವಾಗಿ ರಾಜ್ಯ ರಾಜಧಾನಿ ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ ಈ ರೀತಿಯಾದಂಥ ಘಟನೆ ಆಗಿರುವಂಥದ್ದು. ಶ್ರೀನಗರದ ಮಹಿಳೆ ಆಕೆಯನ್ನು ನಾವು ಕೇಳಿದಂಥ ಸಮಯದಲ್ಲೇ ಆಕೆಯ ಬಾಯಲ್ಲಿ ಉತ್ತರ ಬರೋದಿಲ್ಲ. ಜೊತೆಗೆ ಇಲ್ಲಿ ಆಕೆಯ ಬಳಿ ಇರುವಂಥದ್ದು 2 ಆಧಾರ್ ಕಾರ್ಡ್ಗಳು. ಹಾಗಾದರೆ ಆಧಾರ್ ಕಾರ್ಡ್ಗಳಿಗೆ 2 ಆಧಾರ್ ಕಾರ್ಡ್ಗಳು ಕೊಡೋದಕ್ಕೆ ಯಾರು ಇವರಿಗೆ ರೈಟ್ಸ್ ಕೊಟ್ಟರು, ಜೊತೆಗೆ ಅದು ಹೇಗೆ ಪಾಸಿಬಲ್ ಆಗುತ್ತೆ ಅನ್ನೋಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಎಲ್ಲೋ ಒಂದು ಕಡೆ ಈ ಒಂದು ಬಡಾವಣೆಗಳನ್ನ, ಈ ಒಂದು ಜಾಗಗಳನ್ನ ಇಲ್ಲಿರುವಂಥ ಶಾಸಕರು, ಸಚಿವರು ದಾನ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ರಂಜಿತ್, ಒಟ್ಟಾರೆಯಾಗಿ ಇದನ್ನು ಬಳಸ್ಕೊಂಡು ಎಲೆಕ್ಷನ್ ವೋಟ್ ಬ್ಯಾಂಕಿಂಗ್ ಅಲ್ಲದೆ ಅಕ್ರಮಗಳು ನಡೀತಾ ಇರುವಂಥದ್ದಂತೂ ಸತ್ಯ. ರಂಜಿತ್, ಅರವಿಂದ, ಹಾಗಾದರೆ 2 ಆಧಾರ್ ಕಾರ್ಡ್, 2 ವೋಟರ್ ID ಹೇಗೆ ಸಾಧ್ಯ? ಮಾಡಿಕೊಟ್ಟಿದ್ಯಾರಿದನ್ನ? ಎಲ್ಲಿಂದ ಬಂದಿರೋರು? ಯಾಕೆ ಕೋಗಿಲು ಬಡಾವಣೆಯಲ್ಲೇ ಅವರು ಸೇಫ್ ಅಂತೇಳಿ ಅಲ್ಲೇ ಇದ್ರು? ಇದರ ಹಿಂದೆ ನಡೀತಾ ಇರೋದೇನು? ಏನಾದರೂ ಕೆದಕಿದ್ದೀರಾ ಅರವಿಂದ್? ನಿಜ. ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ಈ ಹಿಂದೆ ಅಂದರೆ ಈ ಒಂದು 2 ಆಧಾರ್ ಕಾರ್ಡ್ಗಳ ಈ ಒಂದು ಪ್ರಕರಣ ಏನಿದೆ, ಈ ಒಂದು ಘಟನೆ ಏನಿದೆ, ಇದರ ಹಿಂದೆ ಬಹುದೊಡ್ಡದಾದಂಥ ರಿಯಲ್ ಎಸ್ಟೇಟ್ ಮಾಫಿಯಾ ಇದೆ ಅನ್ನುವಂಥದ್ದಂತೂ ಗಂಭೀರವಾಗಿ ಪ್ರಾಥಮಿಕವಾಗಿ ಕಾಣಿಸ್ತಾ ಇರುವಂಥ ಅಂಶ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಬೇರೆ ರಾಷ್ಟ್ರದಿಂದ, ಬೇರೆ ರಾಜ್ಯದಿಂದ ಜನರನ್ನು ಕಾಂಟ್ರಾಕ್ಟ್ ಬೇಸ್ ಮೇಲೆ ನಿಮಗೆ ಕೂಲಿ ಕೊಡ್ತೀವಿ, ಇಲ್ಲಿ ಉಳಿದುಕೊಳ್ಳೋದಕ್ಕೆ ನಿಮಗೆ ಸ್ವಂತ ಮನೆಗಳನ್ನ ಕೊಡಿಸ್ತೀವಿ ಅನ್ನುವಂಥ ಆಮಿಷಗಳನ್ನ ಒಡ್ಡಿ ಅವ್ರನ್ನ ಇಲ್ಲಿ ತರಲಾಗುತ್ತೆ. ಆ ಬಳಿಕವಾಗಿ ಅವರಿಗೆ ಇಲ್ಲಿನ ಮೂಲತಃ ಇಲ್ಲಿ ಬೇಕಾಗಿರುವಂತಹ ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಅವುಗಳನ್ನ ಮಾಡಿಕೊಡುವಂತಹ ಕೆಲಸಗಳನ್ನ ಇಲ್ಲಿನ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಮಾಡಿಕೊಡ್ತಾರೆ ಅಂತ ಅನಿಸುತ್ತೆ. ಅದು ಕಾಣಸಿಗುತ್ತೆ. ಅವ್ರ ಹತ್ರ 2 ಆಧಾರ್ ಕಾರ್ಡ್ ಇರುತ್ತೆ. ಮುಖ್ಯವಾಗಿ ನಮ್ಮ ಕಾನೂನಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ 2 ಆಧಾರ್ ಕಾರ್ಡ್ ಒಬ್ಬ ಮನುಷ್ಯನಿಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಅದು ಕಾನೂನಿನಲ್ಲಿ ಇಲ್ಲವೇ ಇಲ್ಲ, ಆಪ್ಷನ್ ಇಲ್ಲ. ಆದರೆ ಹೇಗೆ ಆಗ್ತಿದೆ ಅನ್ನೋದಕ್ಕೆ ಸರ್ಕಾರನೇ ಉತ್ತರ ಕೊಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಹಾಗೆ ಸಂಪರ್ಕದಲ್ಲಿರಿ ಅರವಿಂದ, ಜಸ್ಟ್ ಹೋಲ್ಡ್. ಇನ್ನು ನಮ್ಮ ಪ್ರತಿನಿಧಿ ಸತ್ತರ್ ಈಗ ಕೋಗಿಲು ಬಡಾವಣೆಯಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತ್ತರ್, ಕೋಗಿಲು ಬಡಾವಣೆಯಲ್ಲಿ ಈ ಹೊತ್ತಿಗೆ ತಮಗೆ ಏನೆಲ್ಲ ಕಾಣಿಸ್ತಾ ಇದೆ? ಈ ಅಕ್ರಮವನ್ನು ರಿಪಬ್ಲಿಕ್ ಕನ್ನಡ ಬಯಲು ಮಾಡಿದೆ. ಇದರ ಹಿಂದೆ ಇರೋರು ಯಾರು? ಆಧಾರ್ ಕಾರ್ಡ್ ಮಾಡಿಕೊಟ್ಟವ್ರು ಯಾರು? ಇವರ ಪೂರ್ವಪರ ಎಲ್ಲ ಏನು? ಯಾವ್ಯಾವ ರಾಜ್ಯದ ಜನರು ಇಲ್ಲಿ ಬಂದು ನೆಲೆಸಿದ್ದಾರೆ? ಎಷ್ಟು ಜನ ಇದ್ದಾರೆ? ಎಷ್ಟು ಮನೆಗಳಿದ್ದಾವೆ? ಪ್ಲೀಸ್ ಗೋ ಹೆಡ್ ಸತ್ತರ್. ರಂಜಿತ್, ಇಲ್ಲಿ ಸರಿಸುಮಾರು 180ಕ್ಕೂ ಅಧಿಕ ಮನೆಗಳು ಇನ್ನು ಡೆಮಾಲಿಷನ್ ಆಗಿದ್ರೆ, ಇನ್ನು ಕೂಡ 150ರಷ್ಟು ಮನೆಗಳಿದೆ. ಇಲ್ಲಿ ಬಹುತೇಕ UP ಅವರಿದ್ದಾರೆ, ಆಂಧ್ರದವರಿದ್ದಾರೆ, ಜೊತೆಗೆ ಕಾಶ್ಮೀರದವರು ಕೂಡ ಇದ್ದಾರೆ, ಇನ್ನು ಉತ್ತರ ಪ್ರದೇಶದ ವಿವಿಧ ಭಾಗದಿಂದ ಬಂದವರಿದ್ದಾರೆ. ನಿಮಗೆ ಕೋಗಿಲ್ ಲೇಔಟ್ನ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಈ ಒಂದು ಲೇಔಟ್ ಏನಿದೆ, ಇದು ಫಕೀರ್ ಲೇಔಟ್. ಇಲ್ಲಿರುವಂತಹ ಬಹುತೇಕರು ಈ ಒಂದು ಲೇಔಟ್ನ ಅಂದರೆ ಫಕೀರ್ ಲೇಔಟ್ನಲ್ಲಿರುವವರು ಬಹುತೇಕರು ಆಂಧ್ರದಿಂದ ಬಂದವರಿದ್ದಾರೆ, UP ಅವರಿದ್ದಾರೆ, ಜೊತೆಗೆ ಹೈದರಾಬಾದಿಂದ ಬಂದವರಿದ್ದಾರೆ. ಇವರ ಕೈಗೆ ಇಲ್ಲಿ ಆಧಾರ್ ಕಾರ್ಡ್ ಹೇಗೆ
ಸಿಕ್ತು ಅನ್ನೋದೇ ಇಲ್ಲಿ ಇಂಪಾರ್ಟೆಂಟ್. ಕೆಲವೊಂದು ಜನರ ಬಳಿ ಎರಡೆರಡು ಆಧಾರ್ ಕಾರ್ಡ್ ಇದೆ. ಅದರ ಜೊತೆಗೆ 2023ರ ಚುನಾವಣೆ ಸಂದರ್ಭದಲ್ಲಿ ಈ ಜನರಿಗೇನು ಭರವಸೆ ಕೊಟ್ಟು ಇಲ್ಲಿಗೆ ಶಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಒಂದಿಷ್ಟು ಜನರ ಕೈಗೆ ಆಧಾರ್ ಕಾರ್ಡ್ ಜೊತೆಗೆ ವೋಟರ್ ಐ ಡಿ ಕೆಲವೊಂದಿಷ್ಟು ಜನ ಕೈ ತಲುಪಿದೆ ಅನ್ನೋ ಮಾಹಿತಿ ಕೂಡ ಇಲ್ಲಿಯ ಸ್ಥಳೀಯರು ನೀಡ್ತಾ ಇದ್ದಾರೆ. ಅಂದ್ರೆ 2020 ಚುನಾವಣೆಗೆ ಮುನ್ನ ಅವರು ಯಲಹಂಕದ ವಿವಿಧ ಭಾಗದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿರ್ತಾರೆ. ಅಂತಹ ಜನರನ್ನು ಗುರುತಿಸಿ ಇಲ್ಲಿಗೆ ಕರ್ಕೊಂಡ್ಬಂದು ಬಿಟ್ಟಂತಹ ಇಲ್ಲಿರುವಂತಹ ಒಂದಿಷ್ಟು ಲೋಕಲ್ ಲೀಡರ್ಸ್ ಅಂತ ಸಮಯದಲ್ಲಿ ಇವರಿಗೆ ಆಧಾರ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಇವರಿಗೆ ಬೇಕಾದಂತಹ ವೋಟರ್ ಐಡಿಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಈ ಭಾಗ ಅಂದ್ರೆ ಫಕೀರ್ ಲೇಔಟ್ನಲ್ಲಿರುವಂತಹ ಬಹುತೇಕ ಅಂದ್ರೆ ಹೆಚ್ಚಿನವರು ಇಲ್ಲಿಯ ಕನ್ನಡಿಗರು ತುಂಬಾ ಕಡಿಮೆ, ಒಬ್ಬರು ಇಬ್ಬರಿಗೆ ಮಾತ್ರ ಇಲ್ಲಿರೋದು. ಬಹುತೇಕರು UP ಅವರಿದ್ದಾರೆ, ಹೈದರಾಬಾದ್ ಕಾಶ್ಮೀರದವರು ಕೂಡ ಇರುವಂತಹ ವಿಚಾರ ಕೂಡ ರಿಪಬ್ಲಿಕ್ ಕನ್ನಡ ನಡೆಸಿದಂತಹ ಸ್ಟಿಂಗ್ ಆಪರೇಷನ್ ಬಯಲಾಗಿದೆ. ಹಾಗಾದ್ರೆ ಇವರ ಕೈಗೆ ಹೇಗೆ ಸಿಕ್ತು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಕೇವಲ 1-2 ವರ್ಷಕ್ಕೆ ಇವ್ರಿಗೆ ಬೇಕಂತ ಎಲ್ಲಾ ಡಾಕ್ಯುಮೆಂಟ್ ಇವರ ಕೈ ಸೇರುವುದಾದ್ರೆ ಅದು ಹೇಗೆ ಸಾಧ್ಯ ಆಯಿತು, ಈ ಬಗ್ಗೆ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಸ್ಥಳೀಯವಾಗಿ ಗುರುತಿಸಿಕೊಂಡಿರುವಂತಹ ಒಂದಿಷ್ಟು ನಾಯಕರ ಹೆಸರುಗಳನ್ನು ಅವರು ಮೆನ್ಷನ್ ಮಾಡ್ತಾರೆ. ಆ ನಾಯಕರು ನಮಗೆ ಆಧಾರ್ ಕಾರ್ಡ್ ಕೊಟ್ಟರು. ಜೊತೆಗೆ ಈ ಒಂದು ಜಾಗ ಏನಿದೆ ಈಗ ನೀವು ನೋಡ್ತಾ ಇರುವಂತಹ ಜಾಗ, ಇದು GBI ಹಿಂದೆ ಘನತ್ಯಾಜ್ಯ ನಿರ್ವಹಣೆಗೆ ಅಲರ್ಟ್ ಮಾಡಿರುವಂತಹ ಜಾಗ ಆದ್ರೂ ಕೂಡ ಈ ಒಂದು ಜಾಗ ನಿಮ್ಗೆ ನಾವು ಕೊಡ್ತೀವಿ, ಎಲೆಕ್ಷನ್ ಮುಗಿದ ಮೇಲೆ ಈ ಒಂದು ಜಾಗವನ್ನು ನಿಮ್ಗೆ ಪರ್ಮನೆಂಟ್ ಮಾಡ್ಕೊಡ್ತೀವಿ ಅಂತ ಒಂದಿಷ್ಟು ಭರವಸೆ ಕೊಟ್ಟಂತಹ ಸಂದರ್ಭದಲ್ಲಿ ಕೂಡ ಆ ಒಂದು ನಾಯಕರು ಇವರಿಗೆ ಆಧಾರ್ ಕಾರ್ಡ್ ಜೊತೆಗೆ ಅದಕ್ಕೆ ಬೇಕಂತಹ ವ್ಯವಸ್ಥೆಯನ್ನು ಮಾಡಿದ್ರು ಅನ್ನೋ ಆರೋಪವನ್ನು ವಿಚಾರವನ್ನು ಕೂಡ ಇಲ್ಲಿರುವಂತಹ ನಿವಾಸಿಗಳು ಹೇಳ್ತಾ ಇರುವಂತದ್ದು. ಇಲ್ಲಿ ಬಹುತೇಕರು ಆಂಧ್ರ, UP, ಕಾಶ್ಮೀರದವರು ಇರುವುದು ಕೂಡ ರಿಪಬ್ಲಿಕ್ ಕನ್ನಡದ ನಡೆಸಿದಂತಹ ರಿಯಾಲಿಟಿ ಚೆಕ್ ನಲ್ಲಿ ಬಯಲಾಗಿರುವಂತದ್ದು. ಹಾಗಾದ್ರೆ ಅಲ್ಲಿಂದ ವಲಸೆ ಬಂದಂತಹ ಜಾಗದವರಿಗೆ ನಮ್ಮ ಭೂಮಿಯನ್ನು ಯಾಕೆ ಕೊಡಬೇಕು ಅನ್ನೋ ಪ್ರಶ್ನೆಯನ್ನು ಕೂಡ ಇದೀಗ ಕನ್ನಡಿಗರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ನೀವು ಇಲ್ಲಿ ರಂಜಿತ್ ಒಂದಂತೂ ನಾವಿಲ್ಲಿ ಗಮನಿಸಲೇಬೇಕಾಗುತ್ತೆ, ಸರಿಸುಮಾರು 50 ವರ್ಷಗಳ ಕಾಲ ಬೀದಿ ಬದಿ ವ್ಯಾಪಾರ ಮಾಡುವಂತಹ ಜನರನ್ನು ಇವರು ಏಕಾಏಕಿ ತೆರವು ಮಾಡ್ತಾರೆ. ಆ ಕನ್ನಡಿಗರನ್ನು ಏಕಾಏಕಿ ಯಾವುದೇ ಮುಲಾಜಿಲ್ಲ ತೆರವು ಮಾಡ್ತಾರೆ. ಹಾಗಾದ್ರೆ ಅವರಿಗೆ ಯಾವುದೇ ರೀತಿಯ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲ್ಲ. ಒಂದು ಬೀದಿ ಬದಿ ವ್ಯಾಪಾರ ಮಾಡಲು ಕೂಡ GB ಅಧಿಕಾರಿಗಳು ಬೇಕಂತ ಪರ್ಯಾಯ ವ್ಯವಸ್ಥೆ ಮಾಡಿದಂತಹ GB ಅಧಿಕಾರಿಗಳು ಎಲ್ಲೋ ಕಾಶ್ಮೀರದಿಂದ ಬಂದವರಿಗೆ, UP ಇಂದ ಬಂದವರಿಗೆ, ಇಲ್ಲಿ ಮನೆ ಕಟ್ಟಿದವರಿಗೆ ಅಕ್ರಮವಾಗಿದ್ದನ್ನು ಡೆಮಾಲಿಷನ್ ಮಾಡಿ ಅವರಿಗೆ ಪರ್ಯಾಯ ವ್ಯವಸ್ಥೆ ಕೊಡೋದಾದ್ರೆ ಹೇಗೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅನ್ನೋ ಪ್ರಶ್ನೆ, ಇದನ್ನು ನಾವು ಹೇಗೆ ವಿಮರ್ಶೆ ಮಾಡಬೇಕು ಅನ್ನೋ ಪ್ರಶ್ನೆಯನ್ನು ಕೂಡ ಇದೀಗ ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು, ಈ ಹಿಂದೆ ಡೆಮಾಲಿಷನ್ಗೆ ತುತ್ತಾದವರು ಈ ರೀತಿಯ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ರಂಜಿತ್, ಸತ್ತರ ಅಲ್ಲಿ ಇನ್ನೂ ಕೂಡ ಇದ್ದಾರೆ ಅಂತ ಹೇಳಿದ್ರಿ ನೀವು. ಯಾರಾದರೂ ಕನ್ನಡದವ್ರು ಸಿಗ್ತಾರಾ, ತಮಗೆ ಮಾತಾಡಿಸ್ಬೋದಾ, ಏನಾದರೂ ಪಾಸಿಬಲ್ ಇದೆಯಾ, ಏನು ಹೇಳ್ತಾರೆ ಕೇಳ್ಬೋದಾ? ಈ ಡೆಮಾಲಿಷನ್ ಆದ ನಂತರ ಇದೆಲ್ಲ ದಾಖಲಾತಿಗಳೆಲ್ಲ ನಾವು ತೋರಿಸಿ ಎಕ್ಸ್ಪೋರ್ಟ್ ಮಾಡಿ ಆದ ನಂತರ ಏನಾದರೂ ಮಾಹಿತಿ ಸಿಗ್ಬೋದು, ತಮಗೆ ಏನಾದರೂ ಮಾತಾಡಿಸ್ಲಿಕ್ಕೆ ಸಾಧ್ಯ ಇದೆಯಾ ಸತ್ತರ್? ರಂಜಿತ್, ಈ ಲೇಔಟ್ ಏನು ಫಕೀರ್ ಲೇಔಟ್ನಲ್ಲಿ ಬಹುತೇಕರು ಹೊರ ರಾಜ್ಯದ ಇರೋದ್ರಿಂದ ಇಲ್ಲಿ ಕನ್ನಡಿಗರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಅಲ್ಲಿ ಪಕ್ಕದಲ್ಲಿ ವಾಶಿಂ ಲೇಔಟ್ ಇದೆ, ಅದಕ್ಕೆ ಒಂದು ಒಂದು ಜಾಗ ಇದೆ. ನೀವು ಬಂಡೆ ದೃಶ್ಯವನ್ನು ನೋಡ್ತಾ ಹೋದ ಅದರ ಪಕ್ಕದಲ್ಲಿ ಒಂದು ಲೇಔಟ್ ಇದೆ. ಅಲ್ಲಿ ಸರಿಸುಮಾರು 50 ವರ್ಷಗಳಿಂದ ಈ ಬೋವಿ ಜನಾಂಗದವರು ಇದ್ದಾರೆ. ಜೊತೆಗೆ ಈ ಒಂದು ಕಲ್ಲು ಅಂದ್ರೆ ಈ ಹಿಂದೆ ಇಲ್ಲಿ ಬಂಡೆ ಇದ್ದಂತಹ ಸಂದರ್ಭದಲ್ಲಿ ಆ ಒಂದು ಕಲ್ಲಿನ ಕೆಲಸ ಮಾಡ್ತಿದ್ದಂತಹ, ಬಂಡೆ ಹೊಡಿತಿದ್ದಂತಹ ಒಂದಿಷ್ಟು ಜನರು ಇದ್ದಾರೆ. ಅವರು ಬೋವಿ ಸಮುದಾಯಕ್ಕೆ ಸೇರಿದಂತಹ ಜನರು ಇದ್ದಾರೆ. ಅವರು ಸರಿಸುಮಾರು 50 ವರ್ಷಗಳಿಂದ 60 ವರ್ಷಗಳಿಂದ ಇದೇ ಜಾಗದಲ್ಲಿ ಅಂದ್ರೆ ಸುತ್ತಮುತ್ತ ಜಾಗದಲ್ಲಿ ವಾಸ ಮಾಡ್ತಾ ಇದ್ರು. ಅವರು ಮಕ್ಕಳು ಕೂಡ ಇಲ್ಲಿ ಅಂದ್ರೆ ಬೆಂಗಳೂರಿನ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಓದಿರುವಂತಹ ಸಂಬಂಧಪಟ್ಟ ಹಾಗೆ ಅವರ ಹತ್ರ TC ಆಗಿರ್ಬೋದು, ಪ್ರತಿಯೊಂದು ಕೂಡ ಅವರ ದಾಖಲಾತಿ ಇದೆ. ಅಂತಹ ಜನರಿಗೆ ಕೂಡ ಇವತ್ತಿಂದ ಸಮಸ್ಯೆ ಆಗ್ತಾ ಇರುವಂತದ್ದು. ಬಹುತೇಕ ಮುಸ್ಲಿಮೇತರ ಸಮುದಾಯ ಏನಿದೆ ಆ ಭಾಗದಲ್ಲಿ ಅಂದ್ರೆ ಬಂಡೆ ಅಲ್ಲಿ ಕಾಂತಿ ಅದರಿಂದ ಆ ಪಕ್ಕದಲ್ಲಿ ವಾಸ ಮಾಡ್ತಾ ಮುಸ್ಲಿಮೇತರ ಸಮುದಾಯ ಜನರು ಕೂಡ ಇದೀಗ ಆತಂಕಕ್ಕೀಡಾಗಿದ್ದಾರೆ. ಯಾಕಂದ್ರೆ ಆ ಜಾಗವನ್ನು ಕೂಡ ಡೆಮಾಲಿಷನ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಅವರಿಗೊಂದು ಮೆಸೇಜ್ ಕೊಡುವಂತಹ ಒಂದು ಕೆಲಸ ಮಾಡಿದ್ದಾರೆ. ಅಲ್ಲಿರೋ ಜನರು ಮಾಡ್ತಿರುವಂತಹ ಪ್ರಶ್ನೆ ಅದು, ನಾವು ನಮ್ಮಲ್ಲಿ ಎಲ್ಲಾ ರೀತಿಯ ದಾಖಲಾತಿ ಇದೆ, ನಾವು ಕರೆಂಟ್ ಬಿಲ್ ಕಟ್ಟಿದೀವಿ, ವಾಟರ್ ಬಿಲ್ ಕಟ್ಟಿದೀವಿ, ಮಕ್ಕಳ ಸ್ಕೂಲ್ ಅಂದ್ರೆ ಕನ್ನಡ ಶಾಲೆಯಲ್ಲಿ ಓದಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ. ಎಲ್ಲ ಡಾಕ್ಯುಮೆಂಟ್ ಇದ್ರೂ ಕೂಡ ನಮ್ಮನ್ನು ಮತ್ತು ಇಲ್ಲಿ ಬೇರೆ ರಾಜ್ಯದಿಂದ ಬಂದವರನ್ನು ಒಂದೇ ತಕ್ಕಡೆಯಲ್ಲಿ ಯಾಕೆ ತೂಗ್ತಿದ್ದೀರಿ ನೀವು ಅನ್ನೋ ಪ್ರಶ್ನೆಯನ್ನು ಅಲ್ಲಿರುವಂತಹ ಜನರು ನಿನ್ನೆ ರಿಪಬ್ಲಿಕ್ ಕನ್ನಡ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳ ಪ್ರಶ್ನೆ ಮಾಡುವಂತಹ ಒಂದು ಕೆಲಸ ಮಾಡಿದ್ರು. ಅಂದ್ರೆ ಎಲ್ಲೋ ಕಾಶ್ಮೀರದಿಂದ ಬಂದವರನ್ನು ಕೂಡ ಕಾಶ್ಮೀರದಿಂದ ಬಂದವರು, ಹೈದರಾಬಾದ್ನಿಂದ ಬಂದವರು, ಜೊತೆಗೆ ಕನ್ನಡಿಗರು ನೀವು ಒಂದೇ ತಕ್ಕಡೆಯಲ್ಲಿ ಯಾಕೆ ತೂಗ್ತಿದ್ದೀರಿ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಬಹುತೇಕ ಆ ಭಾಗದಲ್ಲಿ ಅಂದ್ರೆ ಅಲ್ಲಿರುವಂತಹ ಒಂದಿಷ್ಟು ಅಂದ್ರೆ ವಾಸಿಂ ಲೇಔಟ್ಗೆ ಹೊಂದಿಕೊಂಡಿರುವಂತಹ ಜಾಗದ ಪಕ್ಕದಲ್ಲಿರುವಂತಹ ಅಲ್ಲಿ SC ಸಮುದಾಯಕ್ಕೆ ಸೇರಿದಂತಹ ಒಂದಿಷ್ಟು ಜನರು ವಾಸ ಮಾಡ್ತಾ ಇದ್ದಾರೆ. ಅವರು ಸರಿಸುಮಾರು 4-5 ದಶಕಗಳಿಂದ ವಾಸ ಮಾಡ್ತಾ ಇದ್ದಾರೆ. ಅಂತಹ ಜನರು ಕೂಡ ಇದೀಗ ಆತಂಕಕ್ಕೀಡಾಗಿದ್ದಾರೆ. ಯಾಕಂದ್ರೆ ಅವ್ರಿಗೂ ಕೂಡ ಇದೀಗ ತಮ್ಮ ಮನೆಯಲ್ಲಿ ಡೆಮಾಲಿಷನ್ ಆಗುತ್ತೋ ಅನ್ನೋ ಭೀತಿ ಶುರುವಾಗಿದೆ. ಸದ್ಯಕ್ಕೆ ಅವರು ಕೂಡ ನಮ್ಮ ಮನೆಯನ್ನು ಏನು ಮಾಡಬೇಡಿ, ಯಾಕಂದ್ರೆ ಇಲ್ಲಿ ಇರುವಂತದ್ದು ಬಹುತೇಕ ಹೊರ ರಾಜ್ಯದಿಂದ ಬಂದವರು, ಅವರನ್ನು ನಮ್ಮನ್ನು ಒಂದೇ ದೃಷ್ಟಿಯಲ್ಲಿ ನೋಡ್ಕೋಬೇಡಿ, ಒಂದೇ ದೃಷ್ಟಿಯಲ್ಲಿ ನೋಡುವ ಮೂಲಕ ನಮ್ಮ ಮನೆಯನ್ನು ಡೆಮಾಲಿಷನ್ ಮಾಡಬೇಡಿ ಅನ್ನೋ ಅಲಲನ್ನು ಕೂಡ ನಿನ್ನೆ ಅವರು ರಿಪಬ್ಲಿಕ್ ಕನ್ನಡ ಮುಂದೆ ತೋಡ್ಕೊಂಡಿದ್ರು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸತ್ತರ್. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಮೈಸೂರಿನಲ್ಲಿ ನಡೆದಂತಹ ದರೋಡೆ ಪ್ರಕರಣ, ರಾಬ್ರಿ ಪ್ರಕರಣ, ಸುಮಾರು 7 ನಿಮಿಷದಲ್ಲಿ ಇವರು ಮಾಡಿರುವಂಥ ಸಂಚು ಇತ್ತಲ್ಲ,
ಬಹುಶಃ ಮೈಸೂರಿನಲ್ಲಿ ಇಷ್ಟು ದೊಡ್ಡ ದರೋಡೆ ಈ ಹಿಂದೆ ನಡೆದಿಕ್ಕೆ ಸಾಧ್ಯವೇ ಇಲ್ಲ. ಹುಣಸೂರು ಚಿನ್ನ ರಾಬರಿ ಪ್ಲಾನ್ ಹೇಗಿತ್ತು ಗೊತ್ತಾ? ಚಿನ್ನದಂಗಡಿಗೆ ನುಗ್ಗುವ ಮುನ್ನ ಮೆಗಾ ಸ್ಕೆಚ್ ಮಾಡಿದ್ದು ಹೇಗೆಲ್ಲ ಗೊತ್ತಾ? 7 ನಿಮಿಷ ದರೋಡೆಕೋರರ ಮಹಾ ಸಂಚು ಬಯಲಾಗಿದೆ. ಹೊರಗಡೆ 3 ನಿಮಿಷ ಕಾದ್ರು, ಒಳಗಡೆ 4 ನಿಮಿಷದಲ್ಲಿ ದರೋಡೆ ಮಾಡಿದ್ರು. ರಾಬರಿ ಗ್ಯಾಂಗ್ನ ಮತ್ತೊಂದು ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಲಭ್ಯ ಆಗಿದೆ. ಕಣ್ಮುಚ್ಚಿ ತೆಗೆಯೋದ್ರೊಳಗಡೆ ಇವರು ಹೇಗೆಲ್ಲ ಸಂಚು ರೂಪಿಸಿ ಹೇಗೆಲ್ಲ ಇವರು ಪರಾರಿಯಾದ್ರು ಅಂತ ಹೇಳಿದ್ರೆ ಸುಮಾರು ಒಂದು 10 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಇವರು ಅಲ್ಲಿಂದ ಕದ್ದು ಪರಾರಿ ಆಗ್ತಾರೆ. ನೋಡಿ, ದರೋಡೆಕೋರರು ತಲೆಗೆ ಹೆಲ್ಮೆಟ್ ಹಾಕೊಂಡು ತಮ್ಮ ಪರಿಚಯ ಸಿಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವ್ರು ಹೇಗೆಲ್ಲ ಇಲ್ಲಿ ಪ್ಲ್ಯಾನ್ ಮಾಡಿದ್ರು, ಸಂಚು ರೂಪಿಸಿದ್ರು ಅಂಥೇಳಿ ಹೇಳಿದರೆ ಸುಮಾರು ಹೆಚ್ಚು ಕಮ್ಮಿ 7 kgಯಷ್ಟು ಚಿನ್ನಾಭರಣವನ್ನು ಕದ್ಕೊಂಡು ಹೋಗಿದ್ದಾರೆ ಮೈಸೂರಿನ ಹುಣಸೂರಿನಲ್ಲಿ. ಈ ಘಟನೆ ನಡೆದಿರೋದು ಚಿನ್ನದಂಗಡಿಯ ಪಕ್ಕದಲ್ಲಿ ರಾಬರಿಗೆ ಪ್ಲಾನ್ ಮಾಡಿದ್ದ ರಾಬರ್ಸ್ ಕೆಲವೇ ನಿಮಿಷಗಳಲ್ಲಿ 10 ಕೋಟಿ ಮೌಲ್ಯದ ಚಿನ್ನವನ್ನು ಕದ್ಕೊಂಡು ಪರಾರಿಯಾದಂಥ ಈ ದರೋಡೆಕೋರರು ಮೊದಲು 2 ಚಿನ್ನದಂಗಡಿಯ ಪರಿಶೀಲನೆ ಮಾಡ್ತಾರೆ. ಮತ್ತೊಂದು ಬೈಕ್ನಲ್ಲಿ 3 ಜನ ಬಂದು ದರೋಡೆ ಮಾಡ್ತಾರೆ. ಹೋಗುವಾಗ 2 ಬ್ಯಾಗ್ಗಳನ್ನು ಹೊತ್ಕೊಂಡು ಹೋಗ್ತಾರೆ ಈ ರಾಬರ್ಸ್. ದರೋಡೆಕೋರರಿಗೆ ಸಿಬ್ಬಂದಿಯಿಂದ ಕಲ್ಲಿನಿಂದ ಹಲ್ಲೆ ಮಾಡೋ ಪ್ರಯತ್ನ ಮಾಡ್ತಾರೆ. ಆದರೆ ಅವರು ಗನ್ ಇಟ್ಕೊಂಡಿದ್ರಲ್ಲ, ಫೈರ್ ಮಾಡ್ತಾರೆ ಕದೀಮ್ರು. ಆಗ ಅವರಿಗೆ ಹಿಂದ್ಗಡೆ ಇದ್ದಂಥ ಸಿಬ್ಬಂದಿಗೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಫೈರಿಂಗ್ನ ದೃಶ್ಯಾವಳಿ ಪಕ್ಕದ ಅಂಗಡಿಯ CCTV ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಚಿನ್ನದಂಗಡಿಯ ಪಕ್ಕದಲ್ಲಿ ಇದ್ದಂಥ ಮತ್ತೊಂದು ಮನೆಯ ಕ್ಯಾಮ್ರಾದಲ್ಲಿ, ಮತ್ತೊಂದು ಶಾಪ್ನ ಕ್ಯಾಮ್ರಾದಲ್ಲಿ ಇವರು ರಾಬ್ರಿ ಮಾಡಿದ್ದು, ನಡ್ಕೊಂಡು ಬಂದಿದ್ದು, ಹೋಗಿದ್ದು ಎಲ್ಲವೂ ಕೂಡ ದೃಶ್ಯ ಈಗ ಸೆರೆಯಾಗಿದೆ. ಸುಮಾರು 5 ಜನ ಇದ್ದರು. 7 ನಿಮಿಷ, 3 ನಿಮಿಷ ಹೊರಗಡೆ ಸಂಚು ಹಾಕಿದ್ದು, 4 ನಿಮಿಷ ಒಳಗಡೆ ರಾಬ್ರಿ ಮಾಡಿದ್ದು. ಎಲ್ಲವೂ ಕೂಡ ಸುಮಾರು 10 ಕೋಟಿ ಮೌಲ್ಯದ ಚಿನ್ನಾಭರಣ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವಿನೋದ್ ಪಡುವಾರಳ್ಳಿ ಈಗ ನೇರ ಸಂಪರ್ಕದಲ್ಲಿ ಅಪ್ಡೇಟ್ ಕೊಡ್ತಾರೆ. ವಿನೋದ, ಮೈಸೂರಿನಲ್ಲಿ ಕಂಡು ಕೇಳರಿಯದ ರಾಬ್ರಿ ಇದು. ಸದ್ಯ ಹೇಗಾಯಿತು ಈ ರಾಬ್ರಿ? ಸದ್ಯ ಪೊಲೀಸರು ಈಗ ಏನೇನು ಮಾಹಿತಿ ಕಲೆ ಹಾಕಿದ್ದಾರೆ? ಎಲ್ಲಿವರೆಗೂ ಪ್ರೋಗ್ರೆಸಿವ್ ಮಾಹಿತಿ ಏನಿದೆ? ಲೇಟೆಸ್ಟ್ ಮಾಹಿತಿ ಈ ಹೊತ್ತಿಗೆ ವಿನೋದ್. ರಂಜಿತ್, ಬಹಳ ಪ್ರಮುಖವಾಗಿ ಈಗಾಗಲೇ ಹುಣಸೂರು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸರು ಕೂಡ 5 ತನಿಖಾ ತಂಡಗಳನ್ನು ಮಾಡಿ ಈಗಾಗಲೇ ಆ ದರೋಡೆಕೋರರ ಸೆರೆ ಹಿಡಿದಕ್ಕೆ ಈಗಾಗಲೇ ಮುಂದಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಆ ದರೋಡೆಕೋರರು ಏನೋ 2 ಬೈಕ್ನಲ್ಲಿ ಬರ್ತಾರೆ, ಜೊತೆಗೆ ಅವರು ಹೊಂಚು ಹಾಕಿ ನಿಲ್ಲುವಂತಹ ದೃಶ್ಯ ಕೂಡ ಈಗ CCTV ಸೆರೆಯಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಗೋಲ್ಡ್ ಶಾಪ್ನ ಪಕ್ಕದಲ್ಲಿರುವಂತಹ ಅಂಗಡಿಯಲ್ಲಿದೆ. ಆ ಒಂದು ಅಂಗಡಿಗೆ ಆ ಬಳಿ ಬಂದಂತಹ 5 ಏನಿದ್ದಾರೆ, ಮೊದಲಿಗೆ 2 ಒಂದು ಬೈಕ್ನ ಪಾರ್ಕ್ ಮಾಡ್ತಾರೆ. ಅವರು ಕೂಡ ಹೆಲ್ಮೆಟ್ ಎಲ್ಲ ಹಾಕೊಂಡು ನೇರವಾಗಿ ಅವರು ಅಂಗಡಿಯ ಮಳಿಗೆಗೆ ಒಳಭಾಗಕ್ಕೆ ಹೋಗ್ತಾರೆ. ತದನಂತರದಲ್ಲಿ ಬಂದಂತಹ ಇಲ್ಲೂ ಒಂದು ಗಾಡಿಯಲ್ಲಿ ಬಂದಂತಹ 3 ಕೂಡ ಅವರು ಯಾವುದೇ ರೀತಿಯಾದಂತಹ ಹೆಲ್ಮೆಟ್ ಎಲ್ಲ ಹಾಕೊಂಡಿದ್ದಾರೆ, ಬದಲಾಗಿ ಮುಖಕ್ಕೆ ಮಾತ್ರ ಮಾಸ್ಕ್ ಅನ್ನು ಹಾಕಿರ್ತಾರೆ. ಅವರು ಕೂಡ ನೇರವಾಗಿ ಅಂಗಡಿಯ ಒಳಗೆ ಹೋಗಿ ಕೇವಲ 10 ನಿಮಿಷದಲ್ಲಿ ಸುಮಾರು 10 ಕೋಟಿ ಮೌಲ್ಯದ ಸುಮಾರು 7 kg ಚಿನ್ನವನ್ನು ಈಗಾಗಲೇ ಕದ್ದು ಪರಾರಿಯಾಗಿರುವಂಥದ್ದು. ಜೊತೆಗೆ ಈಗಾಗಲೇ ಆ ಗೋಲ್ಡ್ ಅನ್ನು ಎತ್ಕೊಂಡು ಹೋಗುವಂತಹ ಸಂದರ್ಭದಲ್ಲೂ ಕೂಡ ಫೈರ್ ಅನ್ನ ಮಾಡುವಂತಹ ದೃಶ್ಯ ಕೂಡ ಈಗಾಗಲೇ CCTV ಸೆರೆಯಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಆ ಎಲ್ಲ ದೃಶ್ಯಾವಳಿಗಳು ಕೂಡ ಈಗಾಗಲೇ CCTV ಸೆರೆಯಾಗಿದೆ. ಬಹಳ ಪ್ರಮುಖವಾಗಿ ಕೇವಲ 4 ನಿಮಿಷದಲ್ಲಿ 7 kgಯಷ್ಟು ಚಿನ್ನವನ್ನು ಕದೀತಾರೆ ಅಂತಂದ್ರೆ ಇವರ ಪ್ಲಾನ್ ಯಾವ ರೀತಿಯಾಗಿತ್ತು ಅನ್ನೋದು ಬಹಳ ಪ್ರಾಮುಖ್ಯತೆ ಪಡ್ಕೊಳ್ತಾ ಹೋಗಿರುವಂಥದ್ದು. ಜೊತೆಗೆ ಈಗಾಗಲೇ ಬಹಳ ದಿನಗಳಿಂದ ಈ ಒಂದು ಅಂಗಡಿಯನ್ನು ನೋಡಿದಂಥವರೇ ಈ ರೀತಿಯಾದಂತಹ ಕೃತ್ಯವನ್ನು ಮಾಡೋದಕ್ಕೆ ಸಾಧ್ಯ ಅಂತೇಳಿ ಈಗ ಪ್ರಾಥಮಿಕ ಹಂತವಾಗಿ ಗೊತ್ತಾಗ್ತಾ ಇರುವಂಥದ್ದು. 5 ಏನೋ ದರೋಡೆ ಮಾಡೋದಕ್ಕೆ ಬಂದಿದ್ದಂತಹ 5 ಕೂಡ ಅವರ ಬಳಿ 2 ಗನ್ನೆಲ್ಲ ಇಟ್ಕೊಂಡಿದ್ರು ಅನ್ನುವಂಥದ್ದು ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿಯೇ ಆ ಅಂಗಡಿ ಸಿಬ್ಬಂದಿಗಳು ಅವರನ್ನ ಅಟ್ಟಾಡಿಸ್ಕೊಂಡು ಬರುವಂತಹ ಸಂದರ್ಭದಲ್ಲೂ ಕೂಡ ಗಾಳಿಯಲ್ಲಿ ಫೈರ್ ಅನ್ನ ಮಾಡುವಂತಹಕ್ಕೆ ಪ್ರಯತ್ನವನ್ನ ಮಾಡ್ತಾರೆ, ಅವರನ್ನ ಹೆದರಿಸುವಂತಹ ಕೆಲಸವನ್ನ ಮಾಡ್ತಾರೆ. ಆ ದೃಶ್ಯ ಕೂಡ ಈಗಾಗಲೇ ಸರಿಯಾಗಿರುವಂಥದ್ದು. ಮಾಹಿತಿಗಾಗಿ ವಿನೋದ್. ಕನ್ನಡ ಹಾಗೂ ತಮಿಳಿನಲ್ಲಿ ಸೀರಿಯಲ್ಗಳಲ್ಲಿ ನಟನೆ ಮಾಡಿದಂಥ ಈ ನಂದಿನಿ ನಟನೆಯ ಬಗ್ಗೆ ಕನಸನ್ನ ಕಂಡಿದ್ಲು. ಆದರೆ ತನ್ನ ಕುಟುಂಬದ ವಿರೋಧ ಇತ್ತು. ತನ್ನ ತಂದೆಯ ಸರ್ಕಾರಿ ಕೆಲಸವನ್ನು ಧಿಕ್ಕರಿಸಿ ನಟನೆ ಬಗ್ಗೆ ಆಸಕ್ತಿ ಹೊಂದಿದ್ದಂತಹ ಈಕೆ ಮನೆಯವರನ್ನ ಎದುರು ಹಾಕೊಂಡಿದ್ಲು. ಈಗ ಅವಳು ಹೆಣವಾಗಿದ್ದಾಳೆ. ನೇಣು ಬಿಗಿದುಕೊಂಡು ಆಕೆ PGಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಕಾರಣ ಏನು? ಡೆತ್ ನೋಟ್ ಪತ್ತೆ ಆಗಿದೆ. ಈ ಕುರಿತು ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಕಿರುತೆರೆ ನಟಿ ನಂದಿನಿ ಆತ್ಮಹತ್ಯೆಗೆ ಶರಣು. ಡೆತ್ ನೋಟು ಬರೆದಿಟ್ಟು ಸುಂದರಿ ಸಾವು.
ಸಾಕಷ್ಟು ಕನಸುಗಳು, ಬಣ್ಣದ ಬದುಕು, ಧಾರಾವಾಹಿಗಳಲ್ಲಿ ನಟಿಸುತ್ತಲೇ ಕನ್ನಡಿಗರ ಹೃದಯ ಗೆದ್ದಿದ್ದ ಈಕೆಯ ಹೆಸರು ನಂದಿನಿ. ಸಿನಿಮಾ ಕನಸು ಕಂಡಿದ್ದ ಈ ಸುಂದರಿ ಇದೀಗ ದುರಂತ ಅಂತ್ಯ ಕಂಡಿದ್ದಾಳೆ. ಒಲ್ಲದ ಮನಸ್ಸಲ್ಲೇ ಸಾವನ್ನೇ ಅಪ್ಪಿಕೊಂಡಿದ್ದಾಳೆ. ಕನ್ನಡ, ತಮಿಳು ಸೇರಿದಂತೆ ಹಲವು ಭಾಷೆಗಳ ಸೀರಿಯಲ್ಗಳಲ್ಲಿ ನಟಿಸುತ್ತಿದ್ದ ನಂದಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಖಾಸಗಿ ಪಿಜಿ ಒಂದರಲ್ಲಿ ವಾಸ ಮಾಡ್ತಿದ್ದ ನಂದಿನಿ ನಿನ್ನೆ ಮಧ್ಯರಾತ್ರಿ ವೇಳೆ ನೇಣಿಗೆ ಕೊರಳೊಡ್ಡಿದ್ದಾರೆ. ಮದುವೆಯಾಗುವಂತೆ ಪೋಷಕರು ಒತ್ತಡ ಹೇರುತ್ತಿದ್ದಾರೆ. ಆದ್ರೆ ನನಗೆ ಮದುವೆ ಇಷ್ಟವಿಲ್ಲ. ಮದುವೆಗೆ ನಾನು ಮಾನಸಿಕವಾಗಿ ಸಿದ್ಧಳಿಲ್ಲ. ನಟನೆ ಬಗ್ಗೆ ಆಸಕ್ತಿ ಇದ್ದು ಅದರಲ್ಲಿಯೇ ಮುಂದುವರಿಯಬೇಕು. ಆದ್ರೆ ಮನೆಯವರು ಇದಕ್ಕೆ ಒಪ್ಪುತ್ತಿಲ್ಲ. ನಂದಿನಿ ಮೂಲತಃ ವಿಜಯನಗರ ಜಿಲ್ಲೆಯ ಕೊಟ್ಟೂರಿನವರು. ಮಾಡೆಲಿಂಗ್ ಲೋಕದಲ್ಲಿ ಮಿಂಚುತ್ತಲೇ ಕನ್ನಡದ ಕಿರುತೆರೆಯನ್ನ ಪ್ರವೇಶಿಸಿದ್ರು. ಜೀವ ಹೂವಾಗಿದೆ, ಸಂಘರ್ಷ, ನೀನಾದೇನ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ನಟಿಸಿದ್ರು. ಇದರ ಜೊತೆಗೆ ತಮಿಳು ಸೀರಿಯಲ್ಗಳಲ್ಲಿ ನಟಿಸಿ ತಮ್ಮ ಅಭಿನಯದ ಮೂಲಕ ತಮಿಳು ನಾಡಿನಲ್ಲೂ ಮನೆ ಮಾತಾಗಿದ್ರು. ಪಿಜಿಯಲ್ಲಿ ವಾಸವಿದ್ದ ನಂದಿನಿ ಡೆತ್ ನೋಟ್ ಬರೆದಿಟ್ಟು ಸಾವಿಗೆ ಶರಣಾಗಿದ್ದಾರೆ. ಆದರೆ ಇಂತಹ ಆತುರದ ನಿರ್ಧಾರ ತೆಗೆದುಕೊಂಡಿದ್ದೇಕೆ ಎಂಬ ಪ್ರಶ್ನೆ ಹುಟ್ಟಿಕೊಂಡಿದೆ. ನಂದಿನಿಯನ್ನ ಕಳೆದುಕೊಂಡು ಸಿನಿರಂಗ ಕಣ್ಣೀರಿಡ್ತಿದೆ. ಪ್ರವೀಣ್ ಸೊಲಗನಹಳ್ಳಿ, ಫಿಲಂ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.